ನನ್ನ ಹೆಂಡತಿ ಒದ್ದೆಯಾದ ಬಟ್ಟೆಯಲ್ಲಿ ತಣ್ಣನೆಯ ನೆಲದ ಮೇಲೆ ಮಲಗಿ ಚಳಿಯಿಂದ ನಡುಗುತ್ತಿದ್ದಳು. ಹೆಂಡತಿಗೆ ಸರ್ಪ್ರೈಸ್ ನೀಡಲು ನಾನು ಇದ್ದಕ್ಕಿದ್ದಂತೆ ವಿದೇಶದಿಂದ ಮನೆಗೆ ಮರಳಿದ್ದೆ. ಆದರೆ ಆಕೆಯನ್ನು ಈ ಸ್ಥಿತಿಯಲ್ಲಿ ನೋಡಿ ನನ್ನ ಎದೆ ನಡುಗಿತು. ನಾನು ಅವಳನ್ನು ಎತ್ತಿಕೊಂಡು ಕೋಣೆಗೆ ಕರೆತಂದೆ. ಆದರೆ ಅವಳ ಹೊಟ್ಟೆಯನ್ನು ನೋಡಿ ನನ್ನ ತಲೆ ತಿರುಗಿದಂತಾಯಿತು. ಅವಳು ಗರ್ಭಿಣಿಯಾಗಿದ್ದಳು, ತಾಯಿಯಾಗಲಿದ್ದಳು. ಆದರೆ ನಾನು ಅವಳನ್ನು ಮುಟ್ಟಿರಲೇ ಇಲ್ಲ. ನಾನು ಅವಳನ್ನು ಜೋರಾಗಿ ಅಲುಗಾಡಿಸಿ ಕೇಳಿದೆ, ಹೇಳು, ನಿನ್ನ ಹೊಟ್ಟೆಯಲ್ಲಿ ಯಾರ ಪಾಪ ಬೆಳೆಯುತ್ತಿದೆ? ಅವಳು ನಡುಗುತ್ತಾ ನನ್ನ ಹಿಂದಿನ ಕಡೆಗೆ ಬೆರಳು ಮಾಡಿದಳು. ನಾನು ತಿರುಗಿ ನೋಡಿದ ತಕ್ಷಣ ನನ್ನ ಎದೆ ಒಡೆದಂತಾಯಿತು, ಏಕೆಂದರೆ ನನ್ನ ಹೆಸರು ಆರ್ಯನ್. ಮದುವೆಯ ನಂತರ ನನ್ನ 3 ಅಣ್ಣಂದಿರು ತಾಯಿಯಿಂದ ಬೇರೆಯಾಗಿದ್ದರು. 3 ಗಂಡು ಮಕ್ಕಳು ಹೆಂಡತಿಯರ ಮಾತಿನಂತೆ ನಡೆಯುತ್ತಾರೆ ಎಂದು ತಾಯಿ ಮಕ್ಕಳನ್ನು ನೆನೆಸಿಕೊಂಡು ತುಂಬಾ ಅಳುತ್ತಿದ್ದರು. ತಾಯಿಯ ಬಗ್ಗೆ ಯಾರಿಗೂ ಕಾಳಜಿ ಇರಲಿಲ್ಲ. ಆಗ ನಾನು ಮದುವೆಯ ನಂತರ ಅಮ್ಮನ ಜೊತೆ ಇರುತ್ತೇನೆ ಮತ್ತು ಸಾಯುವವರೆಗೂ ಅಮ್ಮನನ್ನು ಒಂಟಿಯಾಗಿ ಬಿಡುವುದಿಲ್ಲ ಎಂದು ನಿರ್ಧರಿಸಿದ್ದೆ. ಸಂಬಂಧಿಕ ಆಂಟಿಯೊಬ್ಬರ ಮೂಲಕ ಅಮ್ಮ ನನ್ನ ಸಂಬಂಧವನ್ನು ಕಾವ್ಯ ಎಂಬ ಹುಡುಗಿಯೊಂದಿಗೆ ನಿಶ್ಚಯ ಮಾಡಿದರು. ಕಾವ್ಯ ತನ್ನ ಸಹೋದರಿಯರಲ್ಲಿ ಹಿರಿಯವಳು ಮತ್ತು ಸುಂದರವಾಗಿದ್ದಳು. ಆದರೆ ಅವಳು ಬಡ ಕುಟುಂಬದಿಂದ ಬಂದವಳಾಗಿದ್ದಳು. ಹುಡುಗಿಯ ಕಡೆಯವರು ವರದಕ್ಷಿಣೆ ಕೊಡುವುದಿಲ್ಲ ಎಂದು ಆಂಟಿ ಹೇಳಿದರು ಮತ್ತು ನಾನು ಕೂಡ ಅವರ ಗೌರವ ಉಳಿಸಲು ನನಗೆ ವರದಕ್ಷಿಣೆ ಬೇಡ ಎಂದು ಹೇಳಿದೆ. ನಾನೇ ಸ್ವತಃ ದುಡಿದು ಎಲ್ಲವನ್ನೂ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದೆ. ಅಮ್ಮ ಮೊದಲು ಸ್ವಲ್ಪ ಗಲಾಟೆ ಮಾಡಿದರೂ ನಂತರ ನಾನು ಹೇಳಿದ್ದಕ್ಕೆ ಒಪ್ಪಿಕೊಂಡರು. ಮದುವೆ ತುಂಬಾ ಸರಳವಾಗಿ ನಡೆಯಿತು. ಬೀಳ್ಕೊಡುವಾಗ ಕಾವ್ಯಾಳ ತಂದೆ ನನ್ನನ್ನು ತಬ್ಬಿಕೊಂಡು ಅತ್ತರು ಮತ್ತು ಹೇಳಿದರು, ಮಗನೇ, ನಾನು ತುಂಬಾ ನಾಚಿಕೆ ಪಡುತ್ತಿದ್ದೇನೆ. ಬಡತನದ ಕಾರಣದಿಂದ ನನ್ನ ಮಗಳಿಗೆ ಏನನ್ನೂ ಕೊಡಲಾಗಲಿಲ್ಲ. ನೀವು ನನಗೊಂದು ಉಪಕಾರ ಮಾಡಿ. ನನ್ನ ಮಗಳಿಗೆ ಯಾವುದೇ ತೊಂದರೆ ಕೊಡಬೇಡಿ. ನಾನು ಅವರನ್ನು ನನ್ನ ಎದೆಯ ಮೇಲೆ ಅಪ್ಪಿಕೊಂಡು ಹೇಳಿದೆ, ನೀವು ಚಿಂತಿಸಬೇಡಿ. ನಾನು ನಿಮಗೆ ದೂರು ನೀಡಲು ಅವಕಾಶ ಕೊಡುವುದಿಲ್ಲ. ಕಾವ್ಯ ಬಂದ ತಕ್ಷಣ ನನ್ನ ಚಿಕ್ಕ ಮನೆ ಚಂದ್ರನಂತೆ ಬೆಳಗಿತು. ಮನೆಯ ಎಲ್ಲಾ ಕೆಲಸಗಳನ್ನು ಅವಳು ತನ್ನ ಜವಾಬ್ದಾರಿಯಾಗಿ ತೆಗೆದುಕೊಂಡಳು. ನನ್ನ ತಾಯಿ ಮತ್ತು ತಂಗಿ ಇಬ್ಬರೂ ಕಾವ್ಯಾಳಿಂದ ತುಂಬಾ ಸಂತೋಷವಾಗಿದ್ದರು. ನನಗೆ ಕೆಲವೇ ದಿನಗಳಲ್ಲಿ ಅವಳ ಮೇಲೆ ಅಪಾರ ಪ್ರೀತಿ ಉಂಟಾಯಿತು. ಅವಳು ಅಷ್ಟು ಮುಗ್ಧಳಾಗಿದ್ದಳು ಮತ್ತು ಎಲ್ಲದಕ್ಕೂ ಒಪ್ಪುತ್ತಿದ್ದಳು. ನಾವು ಕೋಣೆಯಲ್ಲಿ ಒಬ್ಬಂಟಿಯಾಗಿದ್ದಾಗ ನಾನು ಅವಳನ್ನು ಆಗಾಗ್ಗೆ ಕೇಳುತ್ತಿದ್ದೆ, ನೀನು ಸಂತೋಷವಾಗಿದ್ದೀಯಾ ಅಲ್ವಾ? ನನ್ನ ತಾಯಿ ಅಥವಾ ತಂಗಿ ನಿನಗೆ ಏನಾದರೂ ಅಂದರಾ? ಅವಳು ತಕ್ಷಣ ಇಲ್ಲ ಎಂದು ತಲ ಅಲ್ಲಾಡಿಸುತ್ತಿದ್ದಳು. ಇಲ್ಲ ಆರ್ಯನ್, ದೇವರ ದಯೆಯಿಂದ ಎಲ್ಲರೂ ತುಂಬಾ ಒಳ್ಳೆಯವರು. ಅತ್ತೆಯವರು ನನ್ನನ್ನು ಮಗಳಂತೆಯೇ ನೋಡಿಕೊಳ್ಳುತ್ತಾರೆ ಮತ್ತು ನಿಮ್ಮ ತಂಗಿ ಕೂಡ ಸ್ನೇಹಿತೆಯಂತಿದ್ದಾಳೆ. ನಾನು ಅತ್ತೆ ಮನೆಯಲ್ಲಿದ್ದೇನೆ ಎಂದು ನನಗೆ ಅನ್ನಿಸುವುದೇ ಇಲ್ಲ. ಅವಳ ಮಾತುಗಳನ್ನು ಕೇಳಿ ನನ್ನ ಮನಸ್ಸು ಸಂತೋಷ ಮತ್ತು ತೃಪ್ತಿಯಿಂದ ತುಂಬಿಹೋಗುತ್ತಿತ್ತು. ನನ್ನ ಹೆಂಡತಿ ಮತ್ತು ತಾಯಿ ಇಬ್ಬರೂ ಒಬ್ಬರನ್ನೊಬ್ಬರು ಇಷ್ಟು ಪ್ರೀತಿಸುವುದನ್ನು ನೋಡಿ ನಾನೇ ಪ್ರಪಂಚದ ಅತ್ಯಂತ ಅದೃಷ್ಟವಂತ ಎಂದು ನನಗೆ ಅನಿಸುತ್ತಿತ್ತು. ಅಮ್ಮ ಆಗಾಗ್ಗೆ ನನ್ನ ಮುಂದೆ ಹೇಳುತ್ತಿದ್ದರು, ಆರ್ಯನ್, ನಿನ್ನ ಹೆಂಡತಿ ದೇವತೆ ಕಣೋ ದೇವತೆ. ನನ್ನ ಉಳಿದ ಮಕ್ಕಳು ನನ್ನ ಮಾತು ಕೇಳಲಿಲ್ಲ. ಆದರೆ ನೀನು ನನ್ನ ಮಾತು ಕೇಳಿ ಎಷ್ಟು ಒಳ್ಳೆಯದು ಮಾಡಿದೆ. ನೋಡು, ಇಂದು ಮನೆ ಸ್ವರ್ಗದಂತಾಗಿದೆ. ನಾನು ಅಮ್ಮನ ಮಾತುಗಳನ್ನು ಕೇಳಿ ಹೆಮ್ಮೆಯಿಂದ ಕಾವ್ಯಾಳನ್ನು ನೋಡುತ್ತಿದ್ದೆ. ಅವಳು ಸಂಕೋಚದಿಂದ ಕಣ್ಣು ತಗ್ಗಿಸುತ್ತಿದ್ದಳು. ನನ್ನ ಅಣ್ಣಂದಿರು ಕೂಡ ಅಮ್ಮನ ಇಷ್ಟದಂತೆ ಮದುವೆಯಾಗಿದ್ದರೆ ಇಂದು ಅವರು ಕೂಡ ಹೀಗೆ ನೆಮ್ಮದಿಯಿಂದ ಇರುತ್ತಿದ್ದರು ಎಂದು ನನಗೆ ಅವರ ಬಗ್ಗೆ ಬೇಸರವಾಗುತ್ತಿತ್ತು. ತಾಯಿಯ ಆಶೀರ್ವಾದದಲ್ಲಿ ಎಷ್ಟು ಶಕ್ತಿ ಇರುತ್ತದೆ ಎಂದು ಅವರಿಗೆ ತಿಳಿದಿರಲಿಲ್ಲ. ನಾನು ಕಾವ್ಯಾಳಿಗೆ ಪ್ರಪಂಚದ ಎಲ್ಲಾ ಸಂತೋಷವನ್ನು ಕೊಡುತ್ತೇನೆ ಎಂದು ಭರವಸೆ ನೀಡಿದ್ದೆ ಮತ್ತು ಈಗ ನಾನು ಈ ಭರವಸೆಯನ್ನು ಪೂರೈಸಲು ದೃಢನಿಶ್ಚಯ ಮಾಡಿದ್ದೆ. ನನ್ನದು ಕೇವಲ 2 ತಿಂಗಳ ರಜೆ ಇತ್ತು. ಅದು ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಕಳೆದುಹೋಯಿತು. ಮದುವೆಯ ಆರಂಭದ ದಿನಗಳು ಎಷ್ಟು ವೇಗವಾಗಿ ಕಳೆದವು ಎಂದರೆ ನನಗೆ ಅರಿವೇ ಆಗಲಿಲ್ಲ ಮತ್ತು ನಾನು ಸೌದಿಗೆ ಹಿಂತಿರುಗುವ ಸಮಯ ಬಂದಿತು. ನಾನು ಹೋಗುವ ದಿನಗಳು ಹತ್ತಿರವಾಗುತ್ತಿದ್ದಂತೆ ದಿನವಿಡೀ ನಗುತ್ತಿರುತ್ತಿದ್ದ ಕಾವ್ಯಾಳ ನಗು ಮಾಯವಾಗತೊಡಗಿತು. ಈಗ ಅವಳು ಮೌನವಾಗಿರಲು ಪ್ರಾರಂಭಿಸಿದಳು. ನಾನು ಅವಳನ್ನು ದುಃಖದಿಂದ ನೋಡಿ ನನ್ನ ಮನಸ್ಸು ಕೂಡ ಮಂಕಾಗುತ್ತಿತ್ತು. ಒಂದು ರಾತ್ರಿ ನಾನು ಅವಳನ್ನು ನನ್ನ ಹತ್ತಿರ ಕುಳ್ಳಿರಿಸಿಕೊಂಡು ಕೇಳಿದೆ, ಕಾವ್ಯ, ಏನಾಯ್ತು? ನೀನು ಏಕೆ ಇಷ್ಟು ದುಃಖವಾಗಿದ್ದೀಯಾ? ಯಾರಾದರೂ ಏನಾದರೂ ಹೇಳಿದ್ದಾರಾ? ಅಮ್ಮ ಅಥವಾ ನನ್ನ ತಂಗಿ? ಅವಳು ತಕ್ಷಣ ಇಲ್ಲ ಎಂದು ತಲ ಅಲ್ಲಾಡಿಸಿ ನನ್ನ ಎದೆಗೆ ಒರಗಿದಳು ಮತ್ತು ಹೇಳಿದಳು, ಇಲ್ಲ ಆರ್ಯನ್, ಅಂತಹದ್ದೇನೂ ಇಲ್ಲ. ಅತ್ತೆಯವರು ಮತ್ತು ನೀವು ನನ್ನನ್ನು ಮಗಳಂತೆ ಪ್ರೀತಿಸುತ್ತೀರಿ. ಇದು ನನ್ನ ಅತ್ತೆ ಮನೆಯೆಂದು ನನಗೆ ಎಂದಿಗೂ ಅನ್ನಿಸಲಿಲ್ಲ. ನಾನು ಅವಳ ಕೂದಲಿನಲ್ಲಿ ಬೆರಳು ಆಡಿಸುತ್ತಾ, ಹಾಗಾದರೆ ಏನು ತೊಂದರೆ ನನ್ನ ಪ್ರಾಣವೇ ಎಂದು ಕೇಳಿದೆ. ಅವಳು ಭಾವುಕಳಾಗಿ ಹೇಳಿದಳು, ನೀವು ಹೋಗಿಬಿಡುತ್ತೀರಿ. ನೀವು ಇಲ್ಲದೆ ನನಗೆ ಒಂಟಿಯಾಗಿ ಭಯವಾಗುತ್ತದೆ. ಅವಳ ಮುಗ್ಧತೆಯ ಮೇಲೆ ನನಗೆ ಅಪಾರ ಪ್ರೀತಿ ಬಂತು.
ನಾನು ಹೇಳಿದೆ, ಅರೆ ಹುಚ್ಚಿ, ನಾನೇನು ಶಾಶ್ವತವಾಗಿ ಹೋಗುತ್ತಿಲ್ಲವಲ್ಲ, ಕೇವಲ 2-2.5 ವರ್ಷಗಳ ಮಾತು ಅಷ್ಟೇ, ಹಾಗೆ ಕಳೆದು ಹೋಗುತ್ತದೆ, ಗೊತ್ತೇ ಆಗುವುದಿಲ್ಲ. ಅವಳು ಹೇಳಿದಳು, 2-2.5 ವರ್ಷಗಳು ತುಂಬಾ ಜಾಸ್ತಿ ಆರ್ಯನ್. ನಾನು ಅವಳನ್ನು ನನ್ನ ಹತ್ತಿರ ಎಳೆದುಕೊಂಡು ಹೇಳಿದೆ, ನನ್ನ ಮಾತು ಕೇಳು, ನಾನು ಅಲ್ಲಿಗೆ ಹೋಗದಿದ್ದರೆ ನಿನ್ನ ಆಸೆಗಳನ್ನು ಹೇಗೆ ಪೂರೈಸುವುದು? ನಿನ್ನನ್ನು ರಾಣಿಯಂತೆ ನೋಡಿಕೊಳ್ಳುತ್ತೇನೆ ಎಂದು ನಾನು ನಿನಗೆ ಮಾತು ಕೊಟ್ಟಿದ್ದೇನಲ್ಲವೇ? ನನಗೆ ಕಾವ್ಯಾಳ ಮನೆಯ ವಾತಾವರಣ ನೆನಪಿತ್ತು. ಅವರು 5 ಜನ ಸಹೋದರಿಯರು. ಅವರಿಗೆ ಸಹೋದರನಿರಲಿಲ್ಲ. ಆದರೆ ಅವರ ತಂದೆ ಅವರನ್ನು ರಾಜಕುಮಾರಿಯರಂತೆ ಬೆಳೆಸಿದ್ದರು. ಅವರ ಪ್ರತಿಯೊಂದು ಹಠವನ್ನೂ ಪೂರೈಸಿದ್ದರು. ನಾನು ಕೂಡ ಅವರ ತಂದೆಗೆ ಮಾತು ಕೊಟ್ಟಿದ್ದೆ, ಅವರ ಮಗಳಿಗೆ ಎಂದಿಗೂ ಯಾವುದೇ ಕೊರತೆ ಬರದಂತೆ ನೋಡಿಕೊಳ್ಳುತ್ತೇನೆ ಎಂದು. ನಾನು ಕಾವ್ಯಾಳಿಗೆ ಸಮಾಧಾನ ಮಾಡುತ್ತಾ ಹೇಳಿದೆ, ನಾನು ಹೊರಗೆ ಹೋದರೆ ನಿನಗಾಗಿ ತುಂಬಾ ಹಣ ಸಂಪಾದಿಸುತ್ತೇನೆ. ನಾವು ನಮ್ಮದೇ ಆದ ದೊಡ್ಡ ಮನೆ ಕಟ್ಟೋಣ, ನಿನ್ನ ಹತ್ತಿರ ಕಾರು ಇರುತ್ತದೆ. ನಿನಗಾಗಿ ಸಾಕಷ್ಟು ಬಟ್ಟೆ ಮತ್ತು ಒಡವೆಗಳನ್ನು ತರುತ್ತೇನೆ. ಇದೆಲ್ಲವನ್ನೂ ನಾನು ನಿನಗಾಗಿಯೇ ಮಾಡಲು ಬಯಸುತ್ತಿದ್ದೇನೆ. ಕಾವ್ಯ ಕಣ್ಣೀರು ಒರೆಸಿಕೊಳ್ಳುತ್ತಾ ನನಗೆ ಹೋಗಲು ಅನುಮತಿ ನೀಡಿದಳು. ಆದರೆ ಅವಳ ಮನಸ್ಸು ಭಾರವಾಗಿತ್ತು. ಹೋಗುವ ಒಂದು ದಿನ ಮೊದಲು ನಾನು ಅಮ್ಮನನ್ನು ನನ್ನ ಹತ್ತಿರ ಕುಳ್ಳಿರಿಸಿಕೊಂಡು ಹೇಳಿದೆ, ಅಮ್ಮ, ನಾನು ಪ್ರತಿ ತಿಂಗಳು ನಿಮ್ಮ ಖರ್ಚನ್ನು ಬೇರೆಯಾಗಿ ಕಳುಹಿಸುತ್ತೇನೆ ಮತ್ತು ಕಾವ್ಯಾಳ ಖರ್ಚನ್ನು ಬೇರೆಯಾಗಿ ನಿಮ್ಮ ಖಾತೆಗೆ ಕಳುಹಿಸುತ್ತೇನೆ. ನೀವು ಅವಳಿಗೆ ಅದನ್ನು ಕೊಟ್ಟುಬಿಡಿ. ಅಮ್ಮ ತಕ್ಷಣ ನನ್ನ ತಲೆಯ ಮೇಲೆ ಕೈ ಇಟ್ಟು ಹೇಳಿದರು, ಅರೆ ಮಗನೇ, ನೀನು ಎಂತಹ ಮಾತುಗಳನ್ನು ಆಡುತ್ತಿದ್ದೀಯಾ? ಕಾವ್ಯ ನನ್ನ ಮಗಳಲ್ಲವೇ? ನೀನು ನಿಶ್ಚಿಂತೆಯಿಂದ ಹೋಗು. ನನಗೆ ನಿನ್ನ ಹೆಂಡತಿಯ ಬಗ್ಗೆ ನಿನಗಿಂತ ಹೆಚ್ಚು ಕಾಳಜಿ ಇದೆ. ಅಮ್ಮನ ಮಾತುಗಳು ನನಗೆ ತಣ್ಣನೆಯ ಗಾಳಿಯಂತೆ ಇದ್ದವು. ನಾನು ಹೇಳಿದೆ, ಅಮ್ಮ, ನನಗೆ ಗೊತ್ತು, ಆದರೆ ಅವಳು ಇಲ್ಲಿ ಇಲ್ಲ ಮತ್ತು ನಿಮಗೆ ಗೊತ್ತಲ್ಲ, ಅವಳು ತಂದೆಗೆ ತುಂಬಾ ಮುದ್ದಿನ ಮಗಳಾಗಿದ್ದಳು. ಅವಳಿಗೆ ಇಲ್ಲಿ ಯಾವುದೇ ವಸ್ತುವಿನ ಕೊರತೆ ಅನಿಸಬಾರದು ಎಂದು ನಾನು ಬಯಸುತ್ತೇನೆ. ಅವಳು ಅತ್ತೆ ಮನೆಯಲ್ಲಿದ್ದಾಳೆ ಎಂಬ ಭಾವನೆ ಬರಬಾರದು. ಅಮ್ಮ ನಗುತ್ತಾ ಹೇಳಿದರು, ನೀನು ಸ್ವಲ್ಪವೂ ಚಿಂತಿಸಬೇಡ ಆರ್ಯನ್. ಅವಳು ನನ್ನ ಎದೆಯ ಭಾಗ. ನಾನು ಅವಳನ್ನು ಹೂವಿನಂತೆ ನೋಡಿಕೊಳ್ಳುತ್ತೇನೆ. ನೀನು ನಿನ್ನ ಕೆಲಸದ ಕಡೆ ಗಮನ ಕೊಡು ಮತ್ತು ಬೇಗ ಹಿಂತಿರುಗಿ ಬಾ. ಅಮ್ಮನ ಈ ಸಮಾಧಾನದ ಮಾತಿನಿಂದ ನನ್ನ ಮನಸ್ಸು ಸಂಪೂರ್ಣವಾಗಿ ತೃಪ್ತವಾಯಿತು. ಮರುದಿನ ವಿಮಾನ ನಿಲ್ದಾಣದಲ್ಲಿ ಕಾವ್ಯ ನನ್ನನ್ನು ತಬ್ಬಿಕೊಂಡು ತುಂಬಾ ಅತ್ತಳು. ಅವಳ ಮುಗ್ಧ ಮುಖ ನನ್ನ ಕಣ್ಣುಗಳಲ್ಲಿ ನೆಲೆಸಿತು ಮತ್ತು ನಾನು ಭಾರವಾದ ಮನಸ್ಸಿನೊಂದಿಗೆ ಸೌದಿಗೆ ಹೊರಟೆ. ಅಲ್ಲಿಗೆ ತಲುಪಿದ ನಂತರ ನಾನು ಮತ್ತೆ ನನ್ನ ಕೆಲಸದಲ್ಲಿ ಬ್ಯೂಸಿಯಾದೆ. ಆದರೆ ನನ್ನ ಮನಸ್ಸು ಭಾರತದಲ್ಲಿಯೇ ಇತ್ತು. ನಾನು ಪ್ರತಿದಿನ ಕಾವ್ಯ ಮತ್ತು ಅಮ್ಮನೊಂದಿಗೆ ಮಾತನಾಡುತ್ತಿದ್ದೆ. ಕಾವ್ಯ ಎಷ್ಟು ಕಾಳಜಿ ವಹಿಸುತ್ತಾಳೆ ಎಂದು ಅಮ್ಮ ಹೇಳುತ್ತಿದ್ದರು ಮತ್ತು ಅಮ್ಮ ತನ್ನನ್ನು ಎಷ್ಟು ಪ್ರೀತಿಸುತ್ತಾರೆ ಎಂದು ಕಾವ್ಯ ಹೇಳುತ್ತಿದ್ದಳು. ನಾನು ಪ್ರತಿ ತಿಂಗಳು ತಪ್ಪದೆ ಅಮ್ಮನ ಖಾತೆಗೆ ಹಣವನ್ನು 2 ಭಾಗಗಳಲ್ಲಿ ಕಳುಹಿಸುತ್ತಿದ್ದೆ. ಒಂದು ಭಾಗ ಅಮ್ಮ ಮತ್ತು ತಂಗಿಯ ಖರ್ಚಿಗಾಗಿ ಮತ್ತು ಇನ್ನೊಂದು ಭಾಗ ಕಾವ್ಯಾಳಿಗಾಗಿ, ಅವಳು ತನ್ನ ಇಷ್ಟದಂತೆ ಶಾಪಿಂಗ್ ಮಾಡಲಿ ಎಂದು. ನಾನು ಅಮ್ಮನನ್ನು ಕೇಳುತ್ತಿದ್ದೆ, ಅಮ್ಮ, ನೀವು ಕಾವ್ಯಾಳನ್ನು ನೋಡಿಕೊಳ್ಳುತ್ತಿದ್ದೀರಿ ಅಲ್ವಾ? ಅವಳಿಗೆ ಯಾವುದಕ್ಕೂ ಕೊರತೆ ಇಲ್ಲ ತಾನೇ? ಅಮ್ಮ ತಕ್ಷಣ ನಗುತ್ತಾ ಹೇಳುತ್ತಿದ್ದರು, ಅರೆ ಮಗನೇ, ನೀನು ಎಂತಹ ಮಾತು ಆಡುತ್ತಿದ್ದೀಯಾ? ಅವಳು ನನ್ನ ಮಗಳು, ಮಗಳಿಗಿಂತಲೂ ಹೆಚ್ಚು, ನಿನ್ನ ತಂಗಿಗಿಂತ ಹೆಚ್ಚಾಗಿ ನನ್ನನ್ನು ನೋಡಿಕೊಳ್ಳುತ್ತಾಳೆ. ದಿನವಿಡೀ ನನ್ನ ಕಾಲು ಒತ್ತುತ್ತಾಳೆ. ಮನೆಯ ಎಲ್ಲಾ ಕೆಲಸಗಳನ್ನೂ ತನ್ನ ಕೈಯಾರೆ ಮಾಡುತ್ತಾಳೆ. ನಾನು ಕೆಲಸದವಳನ್ನೂ ಕೂಡ ತೆಗೆದುಹಾಕಿದೆ, ಏಕೆಂದರೆ ಇಷ್ಟು ಒಳ್ಳೆಯ ಸೊಸೆ ಮನೆಯಲ್ಲಿ ಇರುವಾಗ ಹೊರಗಿನವರ ಅಗತ್ಯವೇನು? ಅಮ್ಮನ ಮಾತು ಕೇಳಿ ನಾನು ತುಂಬಾ ಖುಷಿಯಾಗುತ್ತಿದ್ದೆ. ನಾನು ಹೇಳುತ್ತಿದ್ದೆ, ನಿಜವಾಗಲೂ ಅಮ್ಮ ಕಾವ್ಯ ಇಷ್ಟು ಕೆಲಸ ಮಾಡುತ್ತಾಳಾ? ಅಮ್ಮ ಹೆಮ್ಮೆಯಿಂದ ಹೇಳುತ್ತಿದ್ದರು, ಹೌದು ಹೌದು, ಮತ್ತೆ ಅವಳೇ ಹೇಳುತ್ತಾಳೆ, ಅತ್ತೆಯವರೇ, ನೀವು ವಿಶ್ರಾಂತಿ ಪಡೆಯಿರಿ, ನಾನಿದ್ದೇನಲ್ಲ ನಿಮ್ಮ ಎಲ್ಲಾ ಕೆಲಸ ಮಾಡಲು ಎಂದು. ಇಂತಹ ಸೊಸೆ ಅದೃಷ್ಟವಂತರಿಗೆ ಸಿಗುತ್ತಾರೆ. ಅಮ್ಮನ ಈ ಮಾತುಗಳಿಂದ ನಾನು ಕಾವ್ಯಾಳನ್ನು ಆರಿಸಿಕೊಂಡು ಜೀವನದ ಅತ್ಯುತ್ತಮ ನಿರ್ಧಾರ ತೆಗೆದುಕೊಂಡಿದ್ದೇನೆ ಎಂದು ನನಗೆ ಅನಿಸುತ್ತಿತ್ತು. ಆದ್ದರಿಂದ ನಾನು ಇನ್ನೂ ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡಲು ಪ್ರಾರಂಭಿಸಿದೆ. ನಾನು ಅಮ್ಮನಿಗೆ ಹೇಳಿದೆ, ಅಮ್ಮ, ನಾನು ತಂಗಿಯ ಮದುವೆಗಾಗಿಯೂ ಹಣ ಕೂಡಿಡುತ್ತಿದ್ದೇನೆ. ನೀವು ಸ್ವಲ್ಪವೂ ಚಿಂತಿಸಬೇಡಿ. ಅವಳ ಮದುವೆಯನ್ನು ಎಷ್ಟು ವಿಜೃಂಭಣೆಯಿಂದ ಮಾಡುತ್ತೇನೆಂದರೆ ಎಲ್ಲರೂ ನೋಡುತ್ತಲೇ ಇರುತ್ತಾರೆ. ಅಮ್ಮ ನನಗೆ ತುಂಬಾ ಹಾರೈಸಿದರು. ಕಾಲ ಕಳೆಯುತ್ತಿತ್ತು ಮತ್ತು ನಾನು ಹೋಗಿ ಸುಮಾರು 2 ವರ್ಷಗಳಾಗುತ್ತಿತ್ತು. ನಾನು ಕಾವ್ಯಾಳಿಗಾಗಿ ಮತ್ತು ನನ್ನ ಅಮ್ಮ ಹಾಗೂ ತಂಗಿ ಇಬ್ಬರಿಗಾಗಿಯೂ ಬಹಳಷ್ಟು ಉಡುಗೊರೆಗಳನ್ನು ಖರೀದಿದ್ದೆ. ಆದರೆ ಕಾವ್ಯಾಳಿಗಾಗಿ ನಾನು ಕೆಲವು ವಿಶೇಷ ವಸ್ತುಗಳನ್ನು ತೆಗೆದುಕೊಂಡಿದ್ದೆ. ನಾನು ಅವಳಿಗೆ ಜಗತ್ತಿನ ಎಲ್ಲಾ ಸಂತೋಷವನ್ನು ಕೊಡಲು ಬಯಸಿದ್ದೆ. ಅವಳಿಗಾಗಿ ದುಬಾರಿ ಬಟ್ಟೆಗಳು, ಒಡವೆಗಳು ಮತ್ತು ಪರ್ಫ್ಯೂಮ್ ಮುಂತಾದವುಗಳನ್ನು ಖರೀದಿಸಿದ್ದೆ.
ನಾನು ಕಲ್ಪನೆಯಲ್ಲಿ ಅವಳಿಗೆ ಆ ಉಡುಗೊರೆಗಳನ್ನು ಹಾಕಿ ನಾನೇ ಖುಷಿಪಡುತ್ತಿದ್ದೆ. ನನ್ನ 2 ವರ್ಷ ಪೂರೈಸಲು ಇನ್ನೂ 2 ತಿಂಗಳು ಬಾಕಿ ಇತ್ತು. ಅಷ್ಟರಲ್ಲಿ ಹಠಾತ್ತನೆ ನನಗೆ ಕಂಪನಿಯಿಂದ ರಜೆ ಸಿಕ್ಕಿತು. ನನ್ನ ಒಂದು ಪ್ರಾಜೆಕ್ಟ್ ಸಮಯಕ್ಕಿಂತ ಮೊದಲೇ ಪೂರ್ಣಗೊಂಡಿತು ಮತ್ತು ಕಂಪನಿ ನನಗೆ ಬೋನಸ್ ಜೊತೆಗೆ ರಜೆ ನೀಡಿತು. ನಾನು ತಕ್ಷಣ ಭಾರತಕ್ಕೆ ಟಿಕೆಟ್ ಬುಕ್ ಮಾಡಿದೆ. ಆದರೆ ಮನೆಯಲ್ಲಿ ಯಾರಿಗೂ ಹೇಳಬಾರದು ಮತ್ತು ಹೋಗಿ ಕಾವ್ಯಾಳಿಗೆ ಸರ್ಪ್ರೈಸ್ ಕೊಡಬೇಕು ಎಂದು ಯೋಚಿಸಿದೆ. ನಾನು ಮತ್ತೆ ಬಂದಿರುವುದನ್ನು ನೋಡಿ ಅವಳು ಆಶ್ಚರ್ಯಚಕಿತಳಾಗುತ್ತಾಳೆ ಮತ್ತು ಅಮ್ಮನೂ ಬೆರಗಾಗುತ್ತಾರೆ. ನಾನು ನನ್ನ ಎಲ್ಲಾ ಸಾಮಾನುಗಳನ್ನು ಪ್ಯಾಕ್ ಮಾಡಿದೆ. ಮನಸ್ಸಿನಲ್ಲಿ ಸಂತೋಷ ಮತ್ತು ಆತಂಕದ ಅಲೆ ಎದ್ದಿತ್ತು. ವಿಮಾನದಲ್ಲಿ ಕುಳಿತು ಕಣ್ಣು ಮುಚ್ಚಿದೆ. ನಾನು ರಾತ್ರಿ ಇದ್ದಕ್ಕಿದ್ದಂತೆ ಮನೆಗೆ ತಲುಪಿದಾಗ ಕಾವ್ಯ ನನ್ನನ್ನು ನೋಡಿ ಹೇಗೆ ನನ್ನ ಎದೆಗೆ ಅಪ್ಪಿಕೊಳ್ಳುತ್ತಾಳೆ. ಅವಳ ಮುಗ್ಧ ಮುಖ ಹೇಗೆ ಸಂತೋಷದಿಂದ ಅರಳುತ್ತದೆ ಎಂದು ಯೋಚಿಸುತ್ತಿದ್ದೆ. ಹೀಗೆ ಯೋಚಿಸುತ್ತಲೇ ನನಗೆ ನಿದ್ದೆ ಬಂತು. ರಾತ್ರಿಯ ಕೊನೆಯ ಜಾವದಲ್ಲಿ ನಾನು ವಿಮಾನ ನಿಲ್ದಾಣದಿಂದ ಹೊರಬಂದಾಗ ತಣ್ಣನೆಯ ಗಾಳಿ ನನ್ನನ್ನು ಸ್ವಾಗತಿಸಿತು. ಆದರೆ ನನ್ನ ಮನಸ್ಸಿನ ಬೆಚ್ಚಗಿನ ಭಾವನೆಯ ಮುಂದೆ ಈ ಚಳಿ ಏನೇನೂ ಆಗಿರಲಿಲ್ಲ. ನಾನು ಬೇಗನೆ ಟ್ಯಾಕ್ಸಿ ಹಿಡಿದು ಅವನಿಗೆ ನನ್ನ ಮನೆಯ ವಿಳಾಸ ಹೇಳಿದೆ. ನನ್ನ ಹೃದಯ ಎಷ್ಟು ವೇಗವಾಗಿ ಬಡಿದುಕೊಳ್ಳುತ್ತಿತ್ತು ಎಂದರೆ ಅದರ ಸದ್ದು ನನ್ನ ಕಿವಿಗಳಿಗೆ ಕೇಳಿಸುತ್ತಿತ್ತು. ಅಣ್ಣ, ಸ್ವಲ್ಪ ಬೇಗ ಹೋಗಿ, ನಾನು ಟ್ಯಾಕ್ಸಿ ಡ್ರೈವರ್ಗೆ ಹೇಳಿದೆ. ಅವನು ನಗುತ್ತಾ ಹೇಳಿದ, ಸಾಹೇಬರೇ, ತುಂಬಾ ದಿನಗಳ ನಂತರ ಮನೆಗೆ ಹೋಗುತ್ತಿರುವ ಹಾಗಿದೆ ಅಲ್ವಾ? ನಾನು ನಗುತ್ತಾ, ಹೌದು ಅಣ್ಣ, ಪೂರ್ತಿ 2 ವರ್ಷಗಳ ನಂತರ ನನ್ನ ಹೆಂಡತಿಗೆ ಸರ್ಪ್ರೈಸ್ ಕೊಡಲು ಹೋಗುತ್ತಿದ್ದೇನೆ ಎಂದೆ. ಟ್ಯಾಕ್ಸಿ ನಗರದ ಬಿಕ್ಕು ಎನ್ನುವ ರಸ್ತೆಗಳಲ್ಲಿ ಓಡುತ್ತಿತ್ತು ಮತ್ತು ನನ್ನ ಮನಸ್ಸು ಆಲೋಚನೆಗಳ ಲೋಕದಲ್ಲಿ ಅಲೆದಾಡುತ್ತಿತ್ತು. ಕಾವ್ಯ ನನ್ನನ್ನು ತನ್ನ ಎದುರು ನೋಡಿದಾಗ ಅವಳ ಸ್ಥಿತಿ ಏನಾಗಬಹುದು ಎಂದು ನಾನು ಯೋಚಿಸುತ್ತಿದ್ದೆ. ಅವಳು ಆಶ್ಚರ್ಯಪಡುತ್ತಾಳಾ, ಸಂತೋಷದಿಂದ ಕೂಗುತ್ತಾಳಾ, ಅಥವಾ ಸುಮ್ಮನೆ ನನ್ನನ್ನು ತಬ್ಬಿಕೊಂಡು ಅಳುತ್ತಾಳಾ? ಅವಳ ಆ ಮುಗ್ಧ ಮುಖ ನನ್ನ ಕಣ್ಣ ಮುಂದೆ ಸುಳಿಯುತ್ತಿತ್ತು. ಅಮ್ಮ ಕೂಡ ತಮ್ಮ ಮುದ್ದಿನ ಮಗನನ್ನು ಹೀಗೆ ಹಠಾತ್ತನೆ ನೋಡಿ ಎಷ್ಟು ಖುಷಿಯಾಗಬಹುದು. ಅಂತಿಮವಾಗಿ ಟ್ಯಾಕ್ಸಿ ನನ್ನ ಗಲ್ಲಿಗೆ ತಿರುಗಿತು. ನಾನು ದೂರದಿಂದಲೇ ನನ್ನ ಮನೆಯನ್ನು ನೋಡಿದೆ. ಎಲ್ಲವೂ ಕತ್ತಲೆಯಲ್ಲಿ ಮುಳುಗಿತ್ತು. ಸಹಜವಾಗಿಯೇ ಇಷ್ಟು ರಾತ್ರಿಯಲ್ಲಿ ಎಲ್ಲರೂ ಮಲಗಿರಲೇಬೇಕು. ನಾನು ಟ್ಯಾಕ್ಸಿಯವನನ್ನು ಗಲ್ಲಿಯ ಮೂಲೆಯಲ್ಲಿಯೇ ನಿಲ್ಲಿಸಿದೆ. ಅವನಿಗೆ ಹಣ ಕೊಟ್ಟು ನನ್ನ ಸಾಮಾನು ಇಳಿಸಿಕೊಂಡು ಮೆಲ್ಲನೆ ನನ್ನ ಮನೆಯ ಮುಖ್ಯ ಗೇಟ್ವರೆಗೂ ಬಂದೆ. ನಾನು ಜೇಬಿನಿಂದ ಕೀ ತೆಗೆದು ಬಹಳ ನಿಧಾನವಾಗಿ ಬೀಗ ತೆರೆದೆ. ನಾನು ಯಾವುದೇ ಶಬ್ದ ಮಾಡಲು ಬಯಸಿರಲಿಲ್ಲ. ಸರ್ಪ್ರೈಸ್ ಕೊಡಬೇಕಿತ್ತಲ್ಲವೇ? ಗೇಟ್ ತೆರೆದು ನಾನು ಒಳಗೆ ಹೋದೆ ಮತ್ತು ಸಾಮಾನುಗಳನ್ನು ಎಳೆದುಕೊಂಡು ಪೋರ್ಚ್ವರೆಗೆ ತಂದೆ. ಮನೆಯ ಒಳಗಿನ ಬಾಗಿಲು ಮುಚ್ಚಿತ್ತು. ನಾನು ನನ್ನ ಕೀಯಿಂದ ಅದನ್ನೂ ತೆರೆದೆ. ಒಳಗೆ ಕತ್ತಲೆ ಆವರಿಸಿತ್ತು ಮತ್ತು ಸಂಪೂರ್ಣ ನಿಶಬ್ದವಾಗಿತ್ತು. ನಾನು ನನ್ನ ಮೊಬೈಲ್ ತೆಗೆದು ಅದರ ಟಾರ್ಚ್ ಹಾಕಿ ಸಾಮಾನುಗಳನ್ನು ಒಂದು ಮೂಲೆಯಲ್ಲಿ ಇಟ್ಟೆ. ನಾನು ನೇರವಾಗಿ ನನ್ನ ಕೋಣೆಯ ಕಡೆಗೆ ಹೋಗಲು ಬಯಸಿದ್ದೆ. ಅಲ್ಲಿ ನನ್ನ ಕಾವ್ಯ ಮಲಗಿರಬಹುದು. ಆದರೆ ಆಗ ನನ್ನ ಕಣ್ಣು ಅಡುಗೆಮನೆಯ ಕಡೆಗೆ ಹೋಯಿತು. ಅಲ್ಲಿಂದ ಸಣ್ಣ ಬೆಳಕು ಬರುತ್ತಿತ್ತು. ಯಾರೋ ಅಡುಗೆಮನೆಯ ಚಿಕ್ಕ ಲೈಟ್ ಹಾಕಿರುವಂತೆ. ನನಗೆ ಆಶ್ಚರ್ಯವಾಯಿತು. ಇಷ್ಟು ರಾತ್ರಿಯಲ್ಲಿ ಅಡುಗೆಮನೆಯಲ್ಲಿ ಯಾರಿರಬಹುದು? ಅಮ್ಮನಿಗೆ ಹುಷಾರಿಲ್ಲವೇ ಅಥವಾ ಕಾವ್ಯಾಳಿಗೆ ಹಸಿವಾಯಿತೇ? ನಾನು ಮೆಲ್ಲನೆ ಅಡುಗೆಮನೆಯ ಕಡೆಗೆ ಹೋದೆ. ನನ್ನ ಹೃದಯ ಈಗ ತಿಳಿಯದ ಭಯದಿಂದ ಜೋರಾಗಿ ಬಡಿದುಕೊಳ್ಳಲು ಪ್ರಾರಂಭಿಸಿತು. ಅದು ಸಂತೋಷದ ಬಡಿತಕ್ಕಿಂತ ಸಂಪೂರ್ಣ ಭಿನ್ನವಾಗಿತ್ತು. ನಾನು ಅಡುಗೆಮನೆಯ ಬಾಗಿಲಿಗೆ ತಲುಪಿದ ತಕ್ಷಣ ನಾನು ಕಂಡ ದೃಶ್ಯ ನನ್ನ ಕಾಲ ಕೆಳಗಿನ ಭೂಮಿ ಜಾರುವಂತೆ ಮಾಡಿತು. ನನ್ನ ಕಾವ್ಯ, ನನ್ನ ಮುದ್ದು ಹೆಂಡತಿ, ಅಡುಗೆಮನೆಯ ತಣ್ಣನೆಯ ನೆಲದ ಮೇಲೆ ಬರಿಗಾಲಲ್ಲಿ ನಿಂತು ಮಂಜುಗಡ್ಡೆಯಂತಹ ತಣ್ಣನೆಯ ನೀರಿನಲ್ಲಿ ಪಾತ್ರೆಗಳನ್ನು ತೊಳೆಯುತ್ತಿದ್ದಳು. ಅವಳು ಹಳೆಯದಾದ ಸಾಧಾರಣ ಶಾಲು ಹೊದ್ದುಕೊಂಡಿದ್ದಳು. ಅದರಿಂದ ಅವಳ ದೇಹ ಚಳಿಯಿಂದ ಕೆಟ್ಟದಾಗಿ ನಡುಗುತ್ತಿತ್ತು. ಅವಳ ಸ್ಥಿತಿಯನ್ನು ನೋಡಿ ನನ್ನ ಎದೆ ಬಾಯಿಗೆ ಬಂದಂತಾಯಿತು. ಇವಳು ನಾನು ಬಿಟ್ಟು ಹೋದ ಕಾವ್ಯ ಆಗಿರಲಿಲ್ಲ. ಇವಳು ಬೇರೆ ಯಾರೋ ಆಗಿದ್ದಳು. ಅನಾಥೆಯಂತೆ ರಾತ್ರಿಯ ಕತ್ತಲೆಯಲ್ಲಿ ನಡುಗುತ್ತಿದ್ದಳು. ನನ್ನ ಬಾಯಿಂದ ಒಂದು ಶಬ್ದವೂ ಬರಲಿಲ್ಲ. ನಾನು ಸ್ತಬ್ಧನಾಗಿ ಅವಳನ್ನೇ ನೋಡುತ್ತಾ ನಿಂತೆ. ನಾನು ಯಾವ ಹೆಂಡತಿಗಾಗಿ ಲಕ್ಷಗಟ್ಟಲೆ ಸಂಪಾದಿಸುತ್ತಿದ್ದೆನೋ ಅವಳು ಇಲ್ಲಿ ತಣ್ಣನೆಯ ನೀರಿನಲ್ಲಿ ಪಾತ್ರೆ ತೊಳೆಯುತ್ತಿದ್ದಳು. ನಾನು ಆ ಬಾಗಿಲಲ್ಲೇ ಕಲ್ಲಾಗಿ ಹೋಗಿದ್ದೆ. ನನ್ನ ಕಾವ್ಯ, ಹೂವಿನಂತೆ ಬೀಳ್ಕೊಟ್ಟಿದ್ದ ಕಾವ್ಯ, ಇಂದು ಹಾಳಾದ ತೋಟದಂತೆ ನನ್ನ ಮುಂದೆ ಇದ್ದಳು. ಅವಳ ಕೆನ್ನೆಗಳು ಸೊರಗಿದ್ದವು, ಕಣ್ಣುಗಳ ಸುತ್ತಲೂ ಕಪ್ಪು ಕಲೆಗಳಿದ್ದವು ಮತ್ತು ಅವಳ ಕೈಗಳು, ಹಿಂದೆ ಅಷ್ಟು ಮೃದುವಾಗಿದ್ದವು, ಇಂದು ತಣ್ಣನೆಯ ನೀರಿನಲ್ಲಿ ಪಾತ್ರೆ ಉಜ್ಜಿ ಉಜ್ಜಿ ಕೆಂಪಾಗಿ ಊದಿಕೊಂಡಿದ್ದವು. ಅವಳು ಧರಿಸಿದ್ದ ಬಟ್ಟೆಗಳು ಎಷ್ಟು ಹಳೆಯ ಮತ್ತು ಸಾಧಾರಣವಾಗಿದ್ದವೆಂದರೆ ಬಹುಶಃ ನಮ್ಮ ಮನೆಯ ಕೆಲಸದವಳು ಕೂಡ ಅಂತಹ ಬಟ್ಟೆ ಧರಿಸುತ್ತಿರಲಿಲ್ಲವೇನೋ. ಮತ್ತು ಬರಿಗಾಲಲ್ಲಿ ಅವಳು ಆ ಮಂಜುಗಡ್ಡೆಯಂತಹ ತಣ್ಣನೆಯ ನೆಲದ ಮೇಲೆ ನಿಂತು ನಡುಗುತ್ತಿದ್ದಳು. ನನ್ನ ತಲೆಯಲ್ಲಿ ಒಂದೇ ಬಾರಿಗೆ ಸಾವಿರಾರು ಸ್ಫೋಟಗಳಾದವು. ನಾನು ಪ್ರತಿ ತಿಂಗಳೂ ತಪ್ಪದೇ ಕಳುಹಿಸುತ್ತಿದ್ದ ಹಣ ಎಲ್ಲಿ ಹೋಯಿತು?
ನಾನು ವಿಶೇಷವಾಗಿ ಕಾವ್ಯಾಳಿಗಾಗಿ ಕಳುಹಿಸುತ್ತಿದ್ದ ಖರ್ಚು ಅವಳಿಗೆ ಏಕೆ ಸಿಗಲಿಲ್ಲ? ಮತ್ತು ಕೆಲಸದವಳಿಗಾಗಿ ನಾನು ಬೇರೆಯಾಗಿ ಹಣ ಕಳುಹಿಸುತ್ತಿದ್ದನಲ್ಲ, ಅವಳನ್ನು ಅಮ್ಮ ಏಕೆ ಕೆಲಸದಿಂದ ತೆಗೆದರು? ಅಮ್ಮ ಹೇಳಿದ್ದರಲ್ಲವೇ ಅವಳು ರಾಣಿಯಂತೆ ಇರುತ್ತಾಳೆ ಎಂದು. ನನ್ನೊಳಗೆ ಕೋಪದ ಬಿರುಗಾಳಿ ಏಳುತ್ತಿತ್ತು. ಈ ಅಸಹಾಯಕತೆಯ ಬಿರುಗಾಳಿ ಮತ್ತು ನನ್ನ ಪ್ರೀತಿಯ ಈ ಅಪಮಾನದ ಬಗ್ಗೆ ತೀವ್ರ ನೋವಿನ ಬಿರುಗಾಳಿ. ನನ್ನ ಹೆಂಡತಿಯ ಈ ಸ್ಥಿತಿಯನ್ನು ನೋಡಿ ನಾನು ತತ್ತರಿಸಿ ಹೋಗಿದ್ದೆ. ನಾನು ಅವಳನ್ನು ಕರೆಯಲು ಮುಂದೆ ಹೋಗುತ್ತಿದ್ದಂತೆಯೇ ಅದೇ ಕ್ಷಣದಲ್ಲಿ ಅವಳು ಆ ಕೊರೆಯುವ ತಣ್ಣನೆಯ ನೀರಿನಲ್ಲಿ ಪಾತ್ರೆ ತೊಳೆಯುತ್ತಾ ಕೆಟ್ಟದಾಗಿ ನಡುಗಿ ಹೋದಳು ಮತ್ತು ಅವಳ ಕೈಯಿಂದ ಒಂದು ಪ್ಲೇಟ್ ಜಾರಿ ನೆಲಕ್ಕೆ ಬಿದ್ದು ಚೂರುಚೂರಾಯಿತು. ಬಹುಶಃ ಆ ಪ್ಲೇಟ್ ಬಿದ್ದ ಶಬ್ದ ಅಥವಾ ನನ್ನ ಇರುವಿಕೆಯ ಅರಿವು ಅವಳನ್ನು ಬೆಚ್ಚಿಬೀಳುವಂತೆ ಮಾಡಿತ್ತು. ಅವಳು ನನ್ನ ಕಡೆ ನೋಡಿದಳು. ಅವಳ ಕಣ್ಣುಗಳಲ್ಲಿ ಮೊದಲು ಒಂದು ಕ್ಷಣ ನಂಬಲಾಗದ ಆಶ್ಚರ್ಯ ಮೂಡಿತು ಮತ್ತು ಅವಳು ಏನಾದರೂ ಹೇಳುವ ಅಥವಾ ನಾನು ಏನಾದರೂ ಮಾತನಾಡುವ ಮುನ್ನವೇ ಅವಳು ಪ್ರಜ್ಞೆ ತಪ್ಪಿ ಅಲ್ಲಿಯೇ ತಣ್ಣನೆಯ ನೆಲದ ಮೇಲೆ ಬಿದ್ದಳು. ಕಾವ್ಯ ಎಂದು ನಾನು ಕಿರುಚುತ್ತಾ ಅವಳ ಕಡೆಗೆ ಓಡಿ ಅವಳನ್ನು ನನ್ನ ಬಾಹುಗಳಲ್ಲಿ ಹಿಡಿದುಕೊಂಡೆ. ಅವಳ ದೇಹ ಮಂಜುಗಡ್ಡೆಯಂತೆ ತಣ್ಣಗಾಗಿತ್ತು ಮತ್ತು ಅವಳು ಎಷ್ಟು ಹಗುರವಾಗಿದ್ದಳೆಂದರೆ ಅವಳು ತಿಂಗಳುಗಳಿಂದ ಹೊಟ್ಟೆ ತುಂಬಾ ಊಟ ಮಾಡಿಲ್ಲವೇನೋ ಎನಿಸುತ್ತಿತ್ತು. ನಾನು ಅವಳನ್ನು ಎತ್ತಿಕೊಂಡು ವೇಗವಾಗಿ ನನ್ನ ಕೋಣೆಯ ಕಡೆಗೆ ಓಡಿದೆ. ಯಾವುದೋ ಅನಾಹುತದ ಭಯದಿಂದ ನನ್ನ ಹೃದಯ ಒಡೆದು ಹೋಗುತ್ತಿತ್ತು. ನಾನು ನನ್ನ ಕೋಣೆಯ ಬಾಗಿಲು ತೆಗೆದು ಒಳಗೆ ಪ್ರವೇಶಿಸಿದ ತಕ್ಷಣ ನನ್ನ ಪ್ರಜ್ಞೆ ಹಾರಿಹೋಯಿತು. ಕೋಣೆಯ ಸ್ಥಿತಿ ಅಡುಗೆ ಮನೆಗಿಂತಲೂ ಕಡೆಟ್ಟದಾಗಿತ್ತು. ಹೊರಗಿನ ಕಡೆಗೆ ತೆರೆಯುವ ಕೋಣೆಯ ಕಿಟಕಿಯ ಗಾಜು ಒಡೆದಿತ್ತು. ಅದರಿಂದ ತಣ್ಣನೆಯ ಗಾಳಿ ನೇರವಾಗಿ ಒಳಗೆ ಬರುತ್ತಿತ್ತು. ಕೋಣೆಯಲ್ಲಿ ಯಾವುದೇ ಹೀಟರ್ ಇರಲಿಲ್ಲ. ಹಾಸಿಗೆಯ ಮೇಲೆ ಹಳೆಯ ಕೊಳಕು ಚಾದರ ಹಾಸಲಾಗಿತ್ತು ಮತ್ತು ಪೀಠೋಪಕರಣಗಳು ಕೂಡ ನಾನು ಹಣ ಕಳುಹಿಸಿದ್ದವುಗಳಾಗಿರಲಿಲ್ಲ. ಬದಲಾಗಿ ನಾವು ಸ್ಟೋರ್ ರೂಂನಲ್ಲಿ ಇಟ್ಟಿದ್ದ ಹಳೆಯ ಸಾಮಾನುಗಳಾಗಿದ್ದವು. ನನ್ನ ತಲೆ ತಿರುಗಿತು. ನಾನು ಎಷ್ಟು ಬಾರಿ ವಿಡಿಯೋ ಕರೆಯಲ್ಲಿ ಕೋಣೆಯನ್ನು ತೋರಿಸಲು ಅಮ್ಮನಿಗೆ ಹೇಳಿದ್ದೆ ಮತ್ತು ಅಮ್ಮ ನನಗೆ ಯಾವಾಗಲೂ ಅಲಂಕರಿಸಿದ ಸುಂದರವಾದ ಕೋಣೆಯನ್ನು ತೋರಿಸಿದ್ದರು ಎಂಬುದು ನನಗೆ ನೆನಪಾಯಿತು. ಹಾಗಾದರೆ ಅದೆಲ್ಲವೂ ಸುಳ್ಳಾಗಿತ್ತೇ? ಅದು ಬೇರೆ ಯಾವುದಾದರೂ ಕೋಣೆಯಾಗಿತ್ತೇ? ಇಲ್ಲ, ನನ್ನ ಅಮ್ಮ ಹಾಗೆ ಇರಲು ಸಾಧ್ಯವಿಲ್ಲ. ಅವರು ಹೀಗೆ ಮಾಡಲು ಹೇಗೆ ಸಾಧ್ಯ? ಹೀಗೆ ಯೋಚಿಸುತ್ತಾ ನಾನು ಅರಿವಿಲ್ಲದೆಯೇ ಜೋರಾಗಿ ಕಿರುಚಿದೆ. ನನ್ನ ಕಿರುಚಾಟದ ಶಬ್ದ ಕೇಳಿ ಪಕ್ಕದ ಕೋಣೆಯಿಂದ ಅಮ್ಮ ಮತ್ತು ನನ್ನ ತಂಗಿ ಗಾಬರಿಯಿಂದ ಹೊರಬಂದರು ಮತ್ತು ಕಾವ್ಯಾಳನ್ನು ಎತ್ತಿಕೊಂಡಿರುವ ನನ್ನನ್ನು ಈ ಸ್ಥಿತಿಯಲ್ಲಿ ನೋಡಿ ಸ್ತಬ್ಧರಾದರು. ಆರ್ಯನ್, ನೀನು ಯಾವಾಗ ಬಂದೆ? ಅಮ್ಮನ ಧ್ವನಿಯಲ್ಲಿ ಆಶ್ಚರ್ಯಕ್ಕಿಂತ ಭಯ ಹೆಚ್ಚಿತ್ತು. ಆದರೆ ಆ ಸಮಯದಲ್ಲಿ ನನಗೆ ಏನೂ ಕೇಳಿಸುತ್ತಿರಲಿಲ್ಲ. ನನ್ನ ಕಣ್ಣುಗಳು ಕೇವಲ ಕಾವ್ಯಾಳ ನಿರ್ಜೀವ ಮುಖ ಮತ್ತು ಆ ಕೋಣೆಯ ಸ್ಥಿತಿಯ ಮೇಲೆಯೇ ನೆಟ್ಟಿದ್ದವು. ಅಲ್ಲಿ ನನ್ನ ಪ್ರೀತಿಯನ್ನು ಕಳೆದ 2 ವರ್ಷಗಳಿಂದ ಜೀವಂತ ಸಮಾಧಿ ಮಾಡಲಾಗುತ್ತಿತ್ತು. ಆರ್ಯನ್, ನೀನು? ಅಮ್ಮನ ಧ್ವನಿ ನನ್ನ ಕಿವಿಗೆ ಬಿತ್ತು. ಆದರೆ ಅವರ ಧ್ವನಿಯಲ್ಲಿ ಆಶ್ಚರ್ಯಕ್ಕಿಂತ ಭಯವೇ ಹೆಚ್ಚಿತ್ತು. ನೀನು ಯಾವಾಗ ಬಂದೆ ಮತ್ತು ಈ ಕಾವ್ಯಾಗೆ ಏನಾಗಿದೆ? ಇವಳು ಏಕೆ ಪ್ರಜ್ಞೆ ತಪ್ಪಿದ್ದಾಳೆ? ನನ್ನ ತಂಗಿ ಕೂಡ ಕಣ್ಣು ಬಿಟ್ಟು ನನ್ನನ್ನು ಮತ್ತು ನನ್ನ ತೋಳಲ್ಲಿರುವ ಕಾವ್ಯಾಳ ನಿರ್ಜೀವ ದೇಹವನ್ನು ನೋಡುತ್ತಿದ್ದಳು. ಆದರೆ ಆ ಕ್ಷಣದಲ್ಲಿ ನನ್ನ ಮೆದುಳು ಮರಗಟ್ಟಿತ್ತು. ನಾನು ಕೋಪ ಮತ್ತು ಅಪನಂಬಿಕೆಯಿಂದ ಅಮ್ಮನ ಕಡೆಗೆ ನೋಡಿದೆ. ಇದೆಲ್ಲ ಏನು ಅಮ್ಮ? ನನ್ನ ಧ್ವನಿ ಯಾವುದೋ ಆಳವಾದ ಕಂದರದಿಂದ ಬರುತ್ತಿರುವಂತೆ ಭಾಸವಾಯಿತು. ಈ ಕೋಣೆ, ಈ ಒಡೆದ ಕಿಟಕಿ, ಇವಳ ವೇಷ, ಇದೆಲ್ಲ ಏನು? ನಾನು ಕಿರುಚುತ್ತಿದ್ದೆ. ನಾನು ಕಾವ್ಯಾಳನ್ನು ಆ ಹಳೆಯ ಹಾಸಿಗೆಯ ಮೇಲೆ ಮಲಗಿಸಿ ಅವಳ ಮಂಜುಗಡ್ಡೆಯಂತಹ ತಣ್ಣನೆಯ ಕೈಗಳನ್ನು ನನ್ನ ಕೈಗಳಲ್ಲಿ ತೆಗೆದುಕೊಂಡು ಉಜ್ಜತೊಡಗಿದೆ. ನೀವು ಬೇಗನೆ ಬಿಸಿ ನೀರು ಮತ್ತು ಕಂಬಳಿ ತನ್ನಿ. ಇದುವರೆಗೂ ಆಘಾತದಲ್ಲಿ ನಿಂತಿದ್ದ ನನ್ನ ತಂಗಿ ನನ್ನ ಘರ್ಜನೆಗೆ ಕೆಲಸಕ್ಕೆ ಓಡಿದಳು. ಅಮ್ಮ ಒಂದು ಹೆಜ್ಜೆ ಮುಂದೆ ಬಂದರು. ಆರ್ಯನ್, ಮಗನೇ, ನೀನು ಮೊದಲು ನನ್ನ ಮಾತು ಕೇಳು. ನಾನು ಕೈ ಎತ್ತಿ ಅವರನ್ನು ಅಲ್ಲೇ ನಿಲ್ಲಿಸಿದೆ. ಏನು ಕೇಳಲಿ ಅಮ್ಮ? ನಾನು ಏನನ್ನು ಕೇಳಲಿ? ನೀವು ಕಳೆದ 2 ವರ್ಷಗಳಿಂದ ನನ್ನೊಂದಿಗೆ ಸುಳ್ಳು ಹೇಳುತ್ತಿದ್ದೀರಾ? ನೀವು ವಿಡಿಯೋ ಕರೆಯಲ್ಲಿ ನನಗೆ ಯಾವ ಕೋಣೆಯನ್ನು ತೋರಿಸುತ್ತಿದ್ದಿರಿ? ಅಮ್ಮನ ದೃಷ್ಟಿ ಕೆಳಗೆ ಇಳಿಯಿತು. ಅದು ನಿನ್ನ ತಂಗಿಯ ಕೋಣೆಯಾಗಿತ್ತು. ನೀನು ತೊಂದರೆಗೆ ಒಳಗಾಗುವೆ ಎಂದು ನಾನು ಹಾಗೆ ಮಾಡಿದೆ. ನಾನು ನಗಲಾರಂಭಿಸಿದೆ. ಒಂದು ವಿಷದ ನಗು. ತೊಂದರೆಗೆ ಒಳಗಾಗುತ್ತೇನೆಯೇ? ಅರೆ, ನನ್ನ ಪತ್ನಿ ಈ ಒಡೆದ ಕಿಟಕಿಯ ನರಕದಲ್ಲಿ ಮಲಗುತ್ತಿದ್ದಾಳೆ ಎಂದು ತಿಳಿದಿದ್ದರೆ ನಾನು ಹುಚ್ಚನಾಗಿ ಬಿಡುತ್ತಿದ್ದೆ. ನಾನು ಪ್ರತಿ ತಿಂಗಳು ಕಳುಹಿಸುತ್ತಿದ್ದ ಆ ಹಣ ಎಲ್ಲಿ ಹೋಯಿತು ಅಮ್ಮ? ಇವಳ ಖಾಸಗಿ ಖರ್ಚಿಗಾಗಿ ಕಳುಹಿಸಿದ ಹಣ ಎಲ್ಲಿ ಹೋಯಿತು? ಅಮ್ಮ ಈಗ ಕಣ್ಣುಗಳನ್ನು ಎತ್ತಿದರು ಮತ್ತು ಅವರಲ್ಲಿ ಸಂಕೋಚದ ಬದಲು ಒಂದು ವಿಚಿತ್ರವಾದ ಕಾಠಿಣ್ಯ ಬಂದಿತ್ತು. ಆ ಹಣ ಮನೆಯ ಖರ್ಚಿನಲ್ಲಿ ಬಳಕೆಯಾಯಿತು. ನನಗೆ ಅವಶ್ಯಕತೆ ಇತ್ತು. ನಾನು ತಡವರಿಸಿ ಹೇಳಿದೆ, ಮನೆಯ ಖರ್ಚಿಗಾಗಿ ನಾನು ನಿಮಗೆ ಪ್ರತ್ಯೇಕ ಹಣ ಕಳುಹಿಸುತ್ತಿದ್ದೆನಲ್ಲ. ನನ್ನ ತಂಗಿಯ ಮದುವೆಗಾಗಿ ಬೇರೆ ಹಣ ಕಳುಹಿಸುತ್ತಿದ್ದೆ
ಮತ್ತು ನಿಮ್ಮ ಸ್ವಂತ ಖರ್ಚಿಗಾಗಿ ಬೇರೆ ಹಣ ಕಳುಹಿಸುತ್ತಿದ್ದೆ. ಅವೆಲ್ಲ ಎಲ್ಲಿ ಹೋದವು? ಅಮ್ಮ ಈಗ ಕೋಪಗೊಂಡರು. ಖರ್ಚಾಗಿ ಹೋಯಿತು ಅಷ್ಟೇ. ಮತ್ತು ನೀನು ಯಾರಿಗಾಗಿ ದುಡಿಯುತ್ತಿದ್ದೀಯಾ? ನಾನು ನಿನ್ನ ತಾಯಿ. ನಿನ್ನ ಸಂಪಾದನೆಯ ಮೇಲೆ ನನ್ನ ಹಕ್ಕಿದೆ. ನಾನು ಅಸಹಾಯಕತೆಯಿಂದ ಕಾವ್ಯಳ ಮುಖವನ್ನು ನೋಡಿದೆ. ನಿಮ್ಮ ಹಕ್ಕಿದೆ ಅಮ್ಮ. ನನ್ನದೆಲ್ಲವೂ ನಿಮ್ಮದೇ. ಆದರೆ ಇವಳ ತಪ್ಪೇನಿತ್ತು? ಇವಳ ಹಣವನ್ನು ನೀವು ಏಕೆ ಕಸಿದುಕೊಂಡಿರಿ? ಇಷ್ಟರಲ್ಲಿ ನನ್ನ ತಂಗಿ ಕಂಬಳಿ ತಂದಳು. ನಾನು ಬೇಗನೆ ಕಾವ್ಯಳನ್ನು ಕಂಬಳಿಯಲ್ಲಿ ಸುತ್ತಿದೆ. ಅವಳು ಇನ್ನೂ ಪ್ರಜ್ಞಾಹೀನಳಾಗಿದ್ದಳು ಮತ್ತು ಅವಳ ದೇಹ ನಡುಗುತ್ತಿತ್ತು. ನಾನು ನನ್ನ ತಂಗಿಯ ಕಡೆಗೆ ನೋಡಿದೆ. ನೀನು ಇವಳ ಸ್ನೇಹಿತೆಯಂತೆ ನಟಿಸುತ್ತಿದ್ದೆ. ಫೋನ್ನಲ್ಲಿ ಅಮ್ಮ ಕಾವ್ಯಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದು ಹೇಳುತ್ತಿದ್ದೆ. ನೀನು ಕೂಡ ನನಗೆ ಸತ್ಯವನ್ನು ಹೇಳಲಿಲ್ಲ. ನನ್ನ ತಂಗಿ ಗಾಬರಿಯಿಂದ ಅಮ್ಮನ ಕಡೆಗೆ ನೋಡಿದಳು ಮತ್ತು ನಂತರ ದೃಷ್ಟಿ ಕೆಳಕ್ಕೆ ಇಳಿಸಿದಳು. ಅಣ್ಣ, ಅಮ್ಮ ಹೇಳುತ್ತಿದ್ದರು ಇವಳು ನಿಮ್ಮ ಮೇಲೆ ಮಂತ್ರ ಮಾಡುತ್ತಿದ್ದಾಳೆ ಎಂದು. ನಿಮ್ಮನ್ನು ನಮ್ಮಿಂದ ಕಸಿದುಕೊಳ್ಳುತ್ತಾಳೆ. ಇವಳು ಒಳ್ಳೆಯವಳಲ್ಲ. ನನ್ನ ತಲೆಯ ಮೇಲೆ ಯಾರೋ ಸುತ್ತಿಗೆಯಿಂದ ಹೊಡೆದಂತೆ ಭಾಸವಾಯಿತು. ಮಾಟಮಂತ್ರವೇ? ಈ ಮುಗ್ಧ ಹುಡುಗಿ ಜಾದು ಮಾಡುತ್ತಾಳೆ ಎಂದು ನೀವು ನಂಬಿಬಿಟ್ಟಿರಾ? ಕೇವಲ ಇವಳು ವರದಕ್ಷಿಣೆ ತರಲಿಲ್ಲ ಎಂಬ ಕಾರಣಕ್ಕೆ. ಅಮ್ಮ ಈಗ ಬಹಿರಂಗವಾಗಿ ಮುಂದೆ ಬಂದರು. ಹೌದು, ತಂದಿರಲಿಲ್ಲ ವರದಕ್ಷಿಣೆ, ಬರಿಗೈಯಲ್ಲಿ ಬಂದಿದ್ದಳು. ರಾಜಕುಮಾರಿಯಂತೆ ಬಂದ ಕೂಡಲೇ ನಿನ್ನನ್ನು ನನ್ನಿಂದ ಕಸಿದುಕೊಂಡಳು. ಇಡೀ ದಿನ ಫೋನ್ನಲ್ಲಿ ಮಾತನಾಡುತ್ತಿರುತ್ತಾಳೆ. ನಿನಗೆ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳುತ್ತಿದ್ದಳು. ನಾನು ಜೋರಾಗಿ ಕಿರುಚಿದೆ. ನೀವು ಸುಳ್ಳು ಹೇಳುತ್ತಿದ್ದೀರಿ ಅಮ್ಮ. ಸುಳ್ಳು. ನಾನು ಪ್ರತಿದಿನ ಇವಳೊಂದಿಗೆ ಮಾತನಾಡುತ್ತಿದ್ದೆ. ಇವಳು ಇಂದಿನವರೆಗೂ ನಿಮ್ಮ ಬಗ್ಗೆ ಒಂದು ದೂರಿನ ಶಬ್ದವನ್ನೂ ಹೇಳಿಲ್ಲ. ನೀವು ಇವಳನ್ನು ಮಗಳಂತೆ ನೋಡಿಕೊಳ್ಳುತ್ತೀರಿ ಎಂದು ಅವಳು ಯಾವಾಗಲೂ ಹೇಳುತ್ತಿದ್ದಳು. ಇದೇ ಗದ್ದಲದಲ್ಲಿ ಕಾವ್ಯಳಿಗೆ ಎಚ್ಚರವಾಗತೊಡಗಿತು. ಅವಳು ಮೆಲ್ಲನೆ ಕಣ್ಣು ತೆರೆದಳು ಮತ್ತು ನಾನು ಹಾಗೂ ಅಮ್ಮ ಜಗಳವಾಡುವುದನ್ನು ನೋಡಿ ಅವಳ ಕಣ್ಣುಗಳಲ್ಲಿ ಭಯ ಮೂಡಿತು. ಅವಳು ಏಳಲು ಪ್ರಯತ್ನಿಸಿದಳು. ಆರ್ಯನ್, ನೀವು ಇಲ್ಲಿಗೆ ಹೇಗೆ ಬಂದಿರಿ? ದಯವಿಟ್ಟು ನೀವು ಇಲ್ಲಿಂದ ಹೋಗಿ. ಅವಳು ವಿಪರೀತವಾಗಿ ನಡುಗುತ್ತಿದ್ದಳು. ಇಲ್ಲ ಕಾವ್ಯ, ನಾನು ಬಂದಿದ್ದೇನೆ. ಇನ್ನು ನಿನಗೆ ಯಾರೂ ಏನೂ ಹೇಳುವುದಿಲ್ಲ. ನಾನು ಅವಳನ್ನು ಎದೆಗೆ ಅಪ್ಪಿಕೊಂಡೆ. ಅಮ್ಮ ಈ ದೃಶ್ಯವನ್ನು ನೋಡಿದಾಗ ಅವರತನು ಮನದಲ್ಲಿ ಬೆಂಕಿ ಹೊತ್ತಿಕೊಂಡಂತಾಯಿತು. ನೋಡು ನಿನ್ನ ಕಣ್ಣಾರೆ. ಈಗಲೂ ಇವಳಿಗೆ ನನ್ನದೇ ಚಿಂತೆ, ನಾನು ಇವಳನ್ನು ಹೊಡೆಯುತ್ತೇನೆ ಎಂದು. ಇವಳು ನಿನ್ನನ್ನು ನನ್ನ ವಿರುದ್ಧ ಮಾಡುತ್ತಿದ್ದಾಳೆ. ಆರ್ಯನ್, ಇವಳನ್ನು ಬಿಟ್ಟುಬಿಡು. ಇವಳು ನಿನಗೆ ಯೋಗ್ಯಳಲ್ಲ. ನಾನು ಕಾವ್ಯಳನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ ಮತ್ತು ದೃಢವಾದ ದೃಷ್ಟಿಯಿಂದ ನನ್ನ ತಾಯಿಯ ಕಡೆಗೆ ನೋಡಿದೆ. ಸಾಕು ಅಮ್ಮ, ಬಹಳವಾಯಿತು. ನನ್ನ ದನಿ ಎಷ್ಟು ತಣ್ಣಗಿತ್ತೆಂದರೆ ಅಮ್ಮ ಕೂಡ ಒಂದು ಕ್ಷಣ ಸ್ತಬ್ಧರಾದರು. ನೀವು ಏನು ಮಾಡಬೇಕಿತ್ತೋ ಅದನ್ನು ಮಾಡಿದ್ದೀರಿ. ಈಗ ನಾನು ಏನು ಮಾಡಬೇಕೋ ಅದನ್ನು ಮಾಡುತ್ತೇನೆ. ನಾನು ಕಾವ್ಯಳನ್ನು ತೋಳುಗಳಲ್ಲಿ ಎತ್ತಿಕೊಂಡು ಬಾಗಿಲಲ್ಲಿ ನಿಂತಿದ್ದ ಅಮ್ಮನ ಕಡೆಗೆ ನೋಡಿದೆ. ಅವರ ಕಣ್ಣುಗಳಲ್ಲಿ ಈಗ ಭಯದ ಬದಲು ಕೋಪವಿತ್ತು. ಆರ್ಯನಿದು ಎಂಥ ಅಸಭ್ಯತೆ! ಇವಳನ್ನು ಕೆಳಗೆ ಇಳಿಸು ಮತ್ತು ನನ್ನ ಮಾತನ್ನು ಕೇಳು. ಅಮ್ಮ ಆದೇಶಿಸಿದರು. ಆದರೆ ಅವರ ಆದೇಶದಲ್ಲಿ ಈಗ ಆ ಹಳೆಯ ದರ್ಪ ಇರಲಿಲ್ಲ. ಏನು ಕೇಳಲಿ ಅಮ್ಮ? ನನ್ನ ದನಿ ತಣ್ಣಗೆ ಮತ್ತು ಭಾರವಾಗಿತ್ತು. ನನ್ನ ಕಣ್ಣೆದುರು ಇರುವ ಈ ಎಲ್ಲಾ ದೃಶ್ಯಗಳ ನಂತರವೂ ಕೇಳಲು ಇನ್ನೇನಾದರೂ ಉಳಿದಿದೆಯೇ? ನಾನು ಕಾವ್ಯಳನ್ನು ಕೋಣೆಗೆ ಕರೆತಂದು ನೇರವಾಗಿ ಹಾಸಿಗೆಯ ಮೇಲೆ ಮಲಗಿಸಿದೆ. ಅವಳು ಇನ್ನೂ ಅರ್ಧ ಪ್ರಜ್ಞೆಯಲ್ಲಿ ನಡುಗುತ್ತಿದ್ದಳು. ಆಗ ನಾನು ನನ್ನ ತಂಗಿಗೆ ಬೈದೆ. ನಾನು ಬಿಸಿ ನೀರು ತನ್ನಿ ಎಂದು ಹೇಳಿದ್ದೆ. ಅವಳು ಹೆದರಿ ಅಡುಗೆ ಮನೆಯ ಕಡೆಗೆ ಓಡಿದಳು. ಅಮ್ಮ ಕೂಡ ನನ್ನ ಹಿಂದೆಯೇ ಕೋಣೆಗೆ ಬಂದರು. ನೋಡು ಆರ್ಯನ್, ನೀನು ತಪ್ಪು ತಿಳಿಯುತ್ತಿದ್ದೀಯಾ. ಅವಳೇ ನನಗೆ ಹೇಳಿದ್ದಳು ತನಗೆ ಕೆಲಸದಾಕೆಯ ಅವಶ್ಯಕತೆ ಇಲ್ಲ ಎಂದು. ಎಲ್ಲಾ ಕೆಲಸಗಳನ್ನು ತಾನೇ ಮಾಡುವುದಾಗಿ ಹೇಳಿದ್ದಳು. ನಾನು ತಿರುಗಿ ಅಮ್ಮನನ್ನು ನೋಡಿದೆ. ಈ ಒಡೆದ ಕಿಟಕಿ, ಇದಕ್ಕೂ ಕೂಡ ಅವಳೇ ಹೇಳಿರಬಹುದೇ? ಅಮ್ಮ ಜೋರಾಗಿ ಹೇಳಿದರು. ಅರೆ, ಅದಕ್ಕೇನಂತೆ? ಒಡೆದು ಹೋಗಿದ್ದರೆ ಸರಿಪಡಿಸಿಕೊಳ್ಳೋಣ. ನೀನು ಬಂದಿದ್ದೀಯಲ್ಲ, ಈಗ ಸರಿಪಡಿಸು. ಇದರಲ್ಲಿ ಇಷ್ಟು ಕೂಗಾಡುವ ವಿಷಯ ಏನಿದೆ? ನಾನು ಅಸಹಾಯಕನಾಗಿ ನಕ್ಕೆ. ಕೂಗಾಡುವ ವಿಷಯವಾಗಿದೆ ಅಮ್ಮ. ನೀವು ಇವಳನ್ನು ಈ ನರಕದಲ್ಲಿ ಇರಿಸಿದ್ದೀರಿ ಮತ್ತು ನಾನು ಅಲ್ಲಿ ನನ್ನ ಪತ್ನಿ ರಾಣಿಯಂತೆ ಬದುಕುತ್ತಿದ್ದಾಳೆ ಎಂದು ತಿಳಿದುಕೊಂಡಿದ್ದೆ. ಇಷ್ಟರಲ್ಲಿ ಕಾವ್ಯಳಿಗೆ ಸ್ವಲ್ಪ ಎಚ್ಚರವಾಯಿತು. ಅವಳು ಕಣ್ಣು ತೆರೆದು ನಾನು ಮತ್ತು ಅಮ್ಮ ಜಗಳವಾಡುವುದನ್ನು ನೋಡಿ ಭಯಪಟ್ಟಳು. ಅವಳು ದುರ್ಬಲವಾದ ಕೈಗಳಿಂದ ನನ್ನ ತೋಳನ್ನು ಹಿಡಿಯಲು ಪ್ರಯತ್ನಿಸಿದಳು. ಆರ್ಯನ್, ಸಾಕು ಮಾಡಿ ಪ್ಲೀಸ್. ಅತ್ತೆಯವರಿಗೆ ಏನೂ ಹೇಳಬೇಡಿ. ಇದೆಲ್ಲ ನನ್ನ ತಪ್ಪು. ನಾನು ಇವರನ್ನು ಸರಿಯಾಗಿ ನೋಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವಳ ಮಾತನ್ನು ಕೇಳಿ ನನ್ನ ಹೃದಯ ಚುರುಕ್ ಎಂದಿತು. ನಾನು ಅವಳ ತಣ್ಣನೆಯ ಕೈಯನ್ನು ನನ್ನ ಕೈಯಲ್ಲಿ ತೆಗೆದುಕೊಂಡೆ. ನೀನು ಸುಮ್ಮನಿರು ಕಾವ್ಯ. ಒಂದು ಶಬ್ದವನ್ನೂ ಮಾತನಾಡಬೇಡ.
ನಾನು ನನ್ನ ತಂಗಿಯಿಂದ ನೀರಿನ ಲೋಟವನ್ನು ತೆಗೆದುಕೊಂಡು ಕಾವ್ಯಳಿಗೆ ಕುಡಿಸಲು ಪ್ರಯತ್ನಿಸಿದೆ. ಅಣ್ಣ ಎಂದು ನನ್ನ ತಂಗಿ ಅಳುತ್ತಾ ಹೇಳಿದಳು. ಅಮ್ಮ ಹೇಳಿದ್ದರು, ನಾನು ನಿಮಗೆ ಸತ್ಯ ಹೇಳಿದರೆ ನೀವು ಕೋಪಗೊಳ್ಳುತ್ತೀರಿ ಎಂದು. ನೀವು ಕೆಲಸ ಬಿಟ್ಟು ಬರುತ್ತೀರಿ. ಆಗ ನಮ್ಮ ಖರ್ಚು ಹೇಗೆ ನಡೆಯುತ್ತದೆ? ನಾನು ಲೋಟವನ್ನು ಒಂದು ಕಡೆ ಇಟ್ಟು ನೇರವಾಗಿ ನನ್ನ ತಂಗಿಯ ಕಡೆ ತಿರುಗಿದೆ. ಖರ್ಚು, ನಾನು ಕಿರುಚಿದೆ. ನಿಮಗೆ ಖರ್ಚಿನ ಚಿಂತೆ ಇತ್ತು, ಆದರೆ ಇಲ್ಲಿ ಇವಳ ಜೀವಕ್ಕೆ ಅಪಾಯವಿತ್ತು. ಅರೆ, ನಾನು ಪ್ರತಿ ತಿಂಗಳೂ ಇವಳ ಚಿಕಿತ್ಸೆಗಾಗಿ ಕಳುಹಿಸುತ್ತಿದ್ದ ಹಣ ಎಲ್ಲಿ ಹೋಯಿತು? ಅದು ಕೂಡ ಖರ್ಚಿನಲ್ಲಿ ಹೋಯಿತೆ? ನನ್ನ ತಂಗಿ ತಕ್ಷಣ ಅಮ್ಮನ ಕಡೆ ನೋಡಿದಳು ಮತ್ತು ಅಮ್ಮ ದೃಷ್ಟಿ ಬೇರೆಡೆಗೆ ತಿರುಗಿಸಿದರು. ಹೌದು, ಅಮ್ಮನ ದನಿಯಲ್ಲಿ ಹಠವಿತ್ತು. ಇಟ್ಟುಕೊಂಡಿದ್ದೇನೆ ನಾನು ಆ ಹಣವನ್ನು. ಏನು ಮಾಡಲಿ? ಇವಳ ಮೇಲೆ ಖರ್ಚು ಮಾಡಿ ಏನು ಪ್ರಯೋಜನ? ಇವಳ ತಂದೆ ತಾಯಿ ಇವಳಿಗೆ ಒಂದು ದಾರವನ್ನು ಕೂಡ ಕೊಟ್ಟಿಲ್ಲ ಎಂದ ಮೇಲೆ. ಇದನ್ನು ಕೇಳಿ ನಾನು ದಂಗಾಗಿ ಹೋದೆ. ಇದು ನಾನು ತಯಾರಿಲ್ಲದ ಸತ್ಯವಾಗಿತ್ತು. ಇದರ ಅರ್ಥವೇನು ಅಮ್ಮ? ನಾನು ಕೇಳಿದೆ. ಅಮ್ಮ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದರು, ಇದರ ಅರ್ಥವೇನೆಂದರೆ ಇವಳು ಬರಿಗೈಯಲ್ಲಿ ಬಂದಿದ್ದಳು ಮತ್ತು ಬರಿಗೈಯಲ್ಲೇ ಇರುತ್ತಾಳೆ. ನಿನ್ನ ತಂಗಿಯ ಮದುವೆ ಮಾಡಬೇಕು ನಾನು. ಅವಳ ವರದಕ್ಷಿಣೆಗಾಗಿ ಆ ಹಣವನ್ನು ಕೂಡಿಸುತ್ತಿದ್ದೆ. ನೀನು ಪತ್ನಿಯ ಪ್ರೇಮದಲ್ಲಿ ಕುರುಡನಾಗಿದ್ದೀಯಾ? ಆದರೆ ನಾನಲ್ಲ. ನಾನು ನನ್ನ ಮಗಳ ಭವಿಷ್ಯವನ್ನು ರೂಪಿಸಬೇಕು. ನನ್ನ ತಲೆಯ ಮೇಲೆ ಯಾರೋ ಆಕಾಶವನ್ನೇ ಕೆಡವಿ ಹಾಕಿದಂತಾಯಿತು. ನೀವು ನನ್ನ ಪತ್ನಿಯ ಹಕ್ಕಿನ ಹಣವನ್ನು ನಿಮ್ಮ ಮಗಳ ವರದಕ್ಷಿಣೆಗಾಗಿ ಕದ್ದಿದ್ದೀರಾ? ನಾನು ನಡುಗುವ ದನಿಯಲ್ಲಿ ಕೇಳಿದೆ. ಕಳ್ಳತನ ಮಾಡಿಲ್ಲ. ಅಮ್ಮ ಹೇಳಿದರು, ನಿನ್ನ ಸಂಪಾದನೆಯ ಮೇಲೆ ನನ್ನ ಹಕ್ಕಿದೆ ಮತ್ತು ನಿನ್ನ ತಂಗಿಯ ಹಕ್ಕೂ ಇದೆ. ಈ ದರಿದ್ರಳು ಹೇಗೂ ಯಾವುದಕ್ಕೂ ಕೆಲಸಕ್ಕೆ ಬಾರದವಳು. ಇವಳು ಯಾವುದೇ ಸಿಹಿ ಸುದ್ದಿಯನ್ನು ಮಗುವಿನ ವಿಷಯ ಹೇಳಲಿಲ್ಲ. 2 ವರ್ಷಗಳಲ್ಲಿ ಬಂಜೆ ಇವಳು. ಈ ಆರೋಪ ಎಷ್ಟು ಅಸಹ್ಯಕರವಾಗಿತ್ತೆಂದರೆ ನಾನು ನನ್ನ ಪ್ರಜ್ಞೆಯನ್ನೇ ಕಳೆದುಕೊಂಡೆ. ಅಮ್ಮ, ನಾನು ಕಿರುಚಿದೆ. ದೇವರ ಭಯಪಡಿ. ನೀವೇನು ಹೇಳುತ್ತಿದ್ದೀರಿ? ನಿಮಗೆ ಅರಿವಿದೆಯೇ? ಅಮ್ಮ ಒಂದು ಹೆಜ್ಜೆ ಮುಂದೆ ಬಂದರು. ನಾನು ಸತ್ಯ ಹೇಳುತ್ತಿದ್ದೇನೆ. ಆರ್ಯನ್, ಇವಳು ನಿನಗೆ ಯೋಗ್ಯಳಲ್ಲ. ಇವಳು ಬಂಜೆ. ಇವಳು ನಿನಗೆಂದಿಗೂ ಮಕ್ಕಳನ್ನು ನೀಡಲಾರಳು. ನಾನು ನಿನಗೆ ಬೇರೆ ಮದುವೆ ಮಾಡಿಸುತ್ತೇನೆ. ಅವಳು ನಿನಗೆ ಚಂದ್ರನಂತ ಮಗನನ್ನು ತರುತ್ತಾಳೆ ಮತ್ತು ವರದಕ್ಷಿಣೆಯನ್ನು ಕೂಡ ತುಂಬಿಕೊಂಡು ಬರುತ್ತಾಳೆ. ಅಮ್ಮನ ಮಾತುಗಳು ವಿಷದಲ್ಲಿ ಅದ್ದಿದ ಬಾಣಗಳಂತೆ ನನ್ನ ಎದೆಯನ್ನು ಚುಚ್ಚುತ್ತಿದ್ದವು. ಮತ್ತು ಕಾವ್ಯ, ಅವಳು ಈಗ ಸಂಪೂರ್ಣ ಪ್ರಜ್ಞೆಗೆ ಬಂದಿದ್ದಳು. ಹಾಸಿಗೆಯ ಮೇಲೆ ಮಲಗಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದವಳು ಈಗ ಸಂಪೂರ್ಣ ಸ್ಥಿರವಾಗಿದ್ದಳು. ಈ ವಾಕ್ಯವು ಅವಳ ಆತ್ಮವನ್ನೇ ಕಿತ್ತುಕೊಂಡಂತೆ ಕಾಣುತ್ತಿತ್ತು. ಅವಳ ಕಣ್ಣುಗಳಲ್ಲಿ ಇದ್ದ ಅಲ್ಪಸ್ವಲ್ಪ ಕಣ್ಣೀರು ಕೂಡ ಒಣಗಿ ಹೋಗಿತ್ತು. ಅವಳು ಕೇವಲ ಕಪ್ಪು ಕಣ್ಣುಗಳಿಂದ ಎದುರಿನ ಗೋಡೆಯನ್ನು ನೋಡುತ್ತಿದ್ದಳು. ನನಗೆ ಅವಳು ಸತ್ತು ಹೋಗಿದ್ದಾಳೆ ಎಂದು ಅನ್ನಿಸಿತು. ಅವಳು ಜೀವಂತವಾಗಿಲ್ಲ. ಅವಳ ಸಾವಿಗೆ ನನ್ನ ತಾಯಿಯೇ ಕಾರಣ. ನಾನು ನಡುಗುವ ಕೈಗಳಿಂದ ಕಾವ್ಯಳ ಮುಖವನ್ನು ತಟ್ಟಿದೆ. ಕಾವ್ಯ ಎಚ್ಚರ ತಂದುಕೋ, ನನ್ನ ಮಾತು ಕೇಳು. ಆದರೆ ಅವಳು ಬೇರೆಯದೇ ಜಗತ್ತಿಗೆ ಹೋದಂತಿದ್ದಳು. ನನ್ನ ಕೋಪ, ನನ್ನ ಅಸಹಾಯಕತೆ ಮತ್ತು ನನ್ನ ನೋವು ಸೇರಿ ಜ್ವಾಲಾಮುಖಿಯಂತಾದವು. ನಾನು ತಿರುಗಿ ನನ್ನ ಅಮ್ಮನನ್ನು ನೋಡಿದೆ. ಅವರ ಮುಖದಲ್ಲಿ ಈ ಅಸಹ್ಯಕರ ಆರೋಪದ ನಂತರವೂ ಸಮಾಧಾನವಿತ್ತು. ಏಕೆ ಅಮ್ಮ? ನನ್ನ ದನಿ ತುಂಬಾ ಮೆಲ್ಲಗಾಗಿತ್ತು. ನೀವು ಈ ಅಮಾಯಕಳೊಂದಿಗೆ ಹೀಗೆ ಏಕೆ ಮಾಡಿದಿರಿ? ಮೊದಲು ಇವಳಿಂದ ವರದಕ್ಷಿಣೆ ತೆಗೆದುಕೊಳ್ಳಲಿಲ್ಲ ಮತ್ತು ನಂತರ ಇವಳೊಂದಿಗೆ ಇಷ್ಟೆಲ್ಲಾ ಮಾಡಿದಿರಿ. ಅಮ್ಮ ಮುಖ ತಿರುಗಿಸಿದರು. ಏಕೆ ಮಾಡಿದೆ? ಅವರು ಸಿಟ್ಟಿನಿಂದ ಹೇಳಿದರು, ಇವಳೊಂದಿಗೆ ಹೀಗೆಯೇ ಆಗಬೇಕಿತ್ತು ಆರ್ಯನ್. ಅವರ ದನಿಯಲ್ಲಿ ಕೇವಲ ದ್ವೇಷವಿತ್ತು. ವರದಕ್ಷಿಣೆಯ ಒಂದು ವಸ್ತುವನ್ನೂ ತರಲಿಲ್ಲ ಮತ್ತು ಪ್ರತಿ ವಿಷಯದ ಮೇಲೂ ತನ್ನ ಹಕ್ಕನ್ನು ಸ್ಥಾಪಿಸುತ್ತಾಳೆ. ಈ ವಸ್ತು ನಂದು ಎನ್ನುತ್ತಾಳೆ. ಈಗ ಇವಳ ಜೊತೆ ಹೀಗೆಯೇ ಆಗಬೇಕಿತ್ತು. ಅಮ್ಮ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದರು, ನೀನು ಹೋಗು. ನಿನ್ನ ಬೇರೆ ಮದುವೆ ಮಾಡಿಸುತ್ತೇನೆ. ಬಹಳ ಒಳ್ಳೆಯ ರೀತಿಯಲ್ಲಿ ಸಂತೋಷವಾಗಿರು. ನಾನು ನಡುಗುತ್ತಾ ಕಾವ್ಯಳನ್ನು ನೋಡಿದೆ. ಅವಳು ಈಗಲೂ ಪ್ರಜ್ಞೆಯಿಲ್ಲದಂತೆ ಬಿದ್ದಿದ್ದಳು. ಅಮ್ಮ, ನೀವೇನು ಹೇಳುತ್ತಿದ್ದೀರಿ? ನಾನು ನನ್ನ ತಾಯಿಯ ಮುಂದೆ ಗೋಗರೆದೆ. ನೀವೇನು ಹೇಳಿದಿರಿ ಎಂಬ ಅರಿವು ನಿಮಗಿದೆಯೇ? ಅಮ್ಮ ನಕ್ಕರು. ಹೌದು, ಸರಿಯಾಗಿಯೇ ಹೇಳುತ್ತಿದ್ದೇನೆ. ಇವಳು ನಿನಗೆ ಯೋಗ್ಯಳಲ್ಲ. ಈ ಪೂರ್ತಿ ಸಂಭಾಷಣೆಯ ಸಮಯದಲ್ಲಿ ಕಾವ್ಯ ಒಂದು ಕಡೆ ಮೌನವಾಗಿ ನಿಂತಿದ್ದಳು ಮತ್ತು ನನ್ನ ಕಣ್ಣೀರು ನಿಲ್ಲುವ ಹೆಸರೇ ತೆಗೆದುಕೊಳ್ಳುತ್ತಿರಲಿಲ್ಲ. ನಾನು ನನ್ನ ತಂಗಿಯ ಕಡೆ ನೋಡಿದೆ. ಅವಳು ಮೂಲೆಯಲ್ಲಿ ನಿಂತು ನಡುಗುತ್ತಿದ್ದಳು. ನೀನು ಕೂಡ ಇದನ್ನೇ ನಂಬುತ್ತೀಯಾ, ಹೌದಲ್ಲವೇ? ನನ್ನ ತಂಗಿ ದೃಷ್ಟಿ ತಗ್ಗಿಸಿ ಹೇಳಿದಳು, ಅಣ್ಣ, ಅಮ್ಮ ಸರಿಯಾಗಿಯೇ ಹೇಳುತ್ತಿದ್ದಾರೆ. ಇವಳು ಮನೆಗೆ ಬಂದ ನಂತರ ಎಲ್ಲವೂ ಬದಲಾಯಿತು. ನೀವು ನಮ್ಮಿಂದ ದೂರವಾದಿರಿ. ನಾನು ಜೋರಾಗಿ ಕಿರುಚಿದೆ. ದೂರವಾಗಿದ್ದೆನಾ ನಾನು? ಅರೆ, ನಾನು ನಿಮಗಾಗಿಯೇ ದುಡಿಯುತ್ತಿದ್ದೆನಲ್ಲ. ನಿನ್ನ ಮದುವೆಗಾಗಿ ಹಣ ಕೊಡಿಸುತ್ತಿದ್ದೆ ಮತ್ತು ನೀವು ನನ್ನ ಪತ್ನಿಯನ್ನು ಈ ಸ್ಥಿತಿಗೆ ತಲುಪಿಸಿದಿರಿ.
ನನ್ನ ತಂಗಿ ಅಳುತ್ತಾ ಹೇಳಿದಳು, ಅಣ್ಣ ನನ್ನನ್ನು ಕ್ಷಮಿಸಿಬಿಡಿ. ಅಮ್ಮ ಹೇಳುತ್ತಿದ್ದರು, ನಾನು ಸತ್ಯ ಹೇಳಿದರೆ ಅವರು ನನ್ನನ್ನು ಮನೆಯಿಂದ ಹೊರಹಾಕುತ್ತಾರೆ ಎಂದು. ಅವರು ಹೇಳುತ್ತಿದ್ದರು, ಇವಳು ಮಾಟಗಾತಿ, ಇವಳು ನಿಮ್ಮನ್ನು ತನ್ನ ವಶ ಮಾಡಿಕೊಂಡಿದ್ದಾಳೆ ಎಂದು. ನಾನು ನನ್ನ ತಲೆ ಬಡಿದುಕೊಂಡೆ. ಮಾಟವೇ? ಇವಳ ಮುಗ್ಧತೆಯನ್ನು ನೀವು ಮಾಟ ಎಂದು ಕರೆದ್ರಾ? ಇವಳ ಸೇವೆಯನ್ನು ನೀವು ನನ್ನ ಗುಲಾಮಗಿರಿ ಎಂದು ತಿಳಿದುಕೊಂಡ್ರಾ? ಇದೇ ಗದ್ದಲದ ನಡುವೆ ಕಾವ್ಯ ಸಣ್ಣಗೆ ಅಲುಗಾಡಿದಳು. ಅವಳು ನನ್ನ ಕಡೆ ನೋಡಿದಳು. ಅವಳ ಕಣ್ಣುಗಳಲ್ಲಿ ಒಂದು ಮನವಿ ಇತ್ತು, ಸಾಕು ಮಾಡಿ, ನನ್ನನ್ನು ಇನ್ನಷ್ಟು ಅವಮಾನಿಸಬೇಡಿ ಎಂದು ಹೇಳುವಂತಿತ್ತು. ಆದರೆ ನಾನು ನಿಲ್ಲಲಿಲ್ಲ. ಇಂದು ನ್ಯಾಯದ ದಿನವಾಗಿತ್ತು. ನಾನು ಹಾಸಿಗೆಯ ಮೇಲೆ ಹೆದರಿ ಕುಳಿತಿದ್ದ ಕಾವ್ಯಳನ್ನು ನನ್ನ ತೋಳುಗಳಲ್ಲಿ ಬಂಧಿಸಿ ಎದೆಗೆ ಅಪ್ಪಿಕೊಂಡೆ. ಅವಳು ಹಕ್ಕಿಯ ಮರಿಯಂತೆ ನಡುಗುತ್ತಿದ್ದಳು. ನಾನು ಅವಳನ್ನು ಗಟ್ಟಿಯಾಗಿ ಹಿಡಿದು ಅಮ್ಮನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದೆ, ಅಮ್ಮ, ಯಾರದ್ದೇ ಮಗಳನ್ನು ಮನೆಗೆ ತಂದು ಹೀಗೆ ಅವಮಾನಿಸುತ್ತಾರೆಯೇ? ನನ್ನ ದನಿಯಲ್ಲಿ ಈಗ ಯಾವುದೇ ನಡುಕ ಇರಲಿಲ್ಲ, ಕೇವಲ ತೀರ್ಮಾನವಿತ್ತು. ಏಕೆಂದರೆ ನೀವು ಇವಳೊಂದಿಗೆ ಒಳ್ಳೆಯ ವರ್ತನೆ ಮಾಡಲಿಲ್ಲ. ಇವಳು ನನ್ನ ಪತ್ನಿಯಾಗಿದ್ದಳು ಮತ್ತು ನೀವು ಇವಳನ್ನು ನೋಡಿಕೊಳ್ಳುವುದಾಗಿ ನನಗೆ ಮಾತು ಕೊಟ್ಟಿದ್ದಿರಿ. ಅಮ್ಮ ಕೋಪದಿಂದ ನನ್ನ ಕಡೆ ನೋಡಿ ಹೇಳಿದರು, ಎಂಥ ಮಾತು? ಇವಳು ಪತ್ನಿಯಾಗಿ ತನ್ನ ಹಕ್ಕನ್ನೇ ನಿಭಾಯಿಸಲಿಲ್ಲ. ನಾನು ಕೇಳಿದೆ, ಇವಳು ಯಾವ ಹಕ್ಕನ್ನು ನಿಭಾಯಿಸಲಿಲ್ಲ? ಅಮ್ಮ, ಇವಳು ನಿಮ್ಮ ಸೇವೆ ಮಾಡುತ್ತಿರಲಿಲ್ಲವೇ? ಇವಳು ಮನೆಯ ಎಲ್ಲಾ ಕೆಲಸಗಳನ್ನೂ ಮಾಡುತ್ತಿರಲಿಲ್ಲವೇ? ಅಮ್ಮ ಹೇಳಿದರು, ಅವೆಲ್ಲವೂ ಇವಳ ಕರ್ತವ್ಯವಾಗಿತ್ತು ಮತ್ತು ಅದಕ್ಕೆ ಬದಲಾಗಿ ನೀನು ಕಳುಹಿಸುತ್ತಿದ್ದ ಹಣವನ್ನು ನಾನು ತೆಗೆದುಕೊಳ್ಳುತ್ತಿದ್ದೆ. ಇದರಲ್ಲಿ ನಾನು ಏನು ತಪ್ಪು ಮಾಡಿದೆ? ಅಸಹಾಯಕತೆಯಿಂದ ಹೇಳಿದೆ, ಅಮ್ಮ, ನೀವು ಒಂದು ದಿನವೂ ಇವಳ ಕಾಳಜಿ ವಹಿಸಲಿಲ್ಲ. ಒಂದೇ ಒಂದು ದಿನವೂ ಇಲ್ಲ. ನನ್ನ ತಂಗಿ ಈಗ ಅಳುತ್ತಾ ಹೇಳಿದಳು, ಅಣ್ಣ, ಪ್ಲೀಸ್ ಅಮ್ಮನಿಗೆ ಏನೂ ಹೇಳಬೇಡಿ. ನಾನು ಅವಳನ್ನು ನೋಡಿ ಹೇಳಿದೆ, ಏಕೆ ಹೇಳಬಾರದು? ನಿನಗೂ ತಿಳಿದಿದೆ. ಈ ಹಣದಿಂದ ನಿನಗಾಗಿ ವರದಕ್ಷಿಣೆ ತಯಾರಾಗುತ್ತಿತ್ತು. ಅದು ನನ್ನ ಪತ್ನಿಯ ಹಕ್ಕಿನ ಹಣವಾಗಿತ್ತು. ಇವಳ ಕಣ್ಣೀರಿನಿಂದ ಕೊಂಡ ಆ ಒಡವೆಗಳನ್ನು ಧರಿಸುವಾಗ ನಿನಗೆ ನಾಚಿಕೆಯಾಗಲಿಲ್ಲವೇ? ನನ್ನ ತಂಗಿ ಸುಮ್ಮನಾದಳು ಮತ್ತು ಹೇಳಿದಳು, ನಿಮಗೆ ಹೇಗೆ ಗೊತ್ತು? ನಾನು ಕಹಿಯಿಂದ ಹೇಳಿದೆ, ನನಗೆ ಎಲ್ಲವೂ ಗೊತ್ತಾಯಿತು. ನಾನು ಸ್ಟೋರ್ ರೂಂನಲ್ಲಿ ಹೊಸ ಪೆಟ್ಟಿಗೆಗಳನ್ನು ನೋಡಿದಾಗ ಅದರ ಮೇಲೆ ನಿನ್ನ ಹೆಸರು ಬರೆದಿತ್ತು. ಆಗಲೇ ನಾನು ಅರ್ಥ ಮಾಡಿಕೊಂಡೆ ನನ್ನ ಜೊತೆ ಎಂಥ ಆಟವಾಡಿದ್ದಾರೆ ಎಂದು. ಅಮ್ಮ ಈಗ ಮುಂದೆ ಬಂದು ಹೇಳಿದರು, ಹೌದು, ಅದಕ್ಕೇನಂತೆ? ನನ್ನ ಮಗಳಿಗೆ ನಿನ್ನ ಸಂಪಾದನೆಯ ಮೇಲೆ ಹಕ್ಕಿತ್ತು. ಇವಳ ಹಕ್ಕು ಇದೆ, ಅವಳದಲ್ಲ. ನಾನು ಕಾವ್ಯಳನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಡಿದುಕೊಂಡು ಹೇಳಿದೆ, ಇವಳ ಹಕ್ಕು ಎಲ್ಲರಿಗಿಂತ ಮೊದಲು ಅಮ್ಮ, ಏಕೆಂದರೆ ಇವಳು ನನ್ನ ಪತ್ನಿ. ದೇವರು ನನಗೆ ಇವಳ ಜವಾಬ್ದಾರಿಯನ್ನು ನೀಡಿದ್ದಾನೆ, ನಿಮ್ಮ ಜವಾಬ್ದಾರಿಯನ್ನು ನೀಡಿದ್ದಾನೆ. ಆದರೆ ನಿಮ್ಮ ಹಕ್ಕನ್ನು, ಇವಳ ಹಕ್ಕನ್ನು ಕೊಂದು ಪೂರೈಸಬಾರದಿತ್ತು. ನಾನು ಕಾವ್ಯಳಿಗೆ ಆಸರೆ ನೀಡಿ ನಿಲ್ಲಿಸಿ ಹೇಳಿದೆ, ಅಮ್ಮ, ನಾನು ಕಾವ್ಯಳಿಗಾಗಿ ಕಳುಹಿಸಿದ ಹಣ ಎಲ್ಲಿದೆ? ನನಗೆ ಆ ಎಲ್ಲ ಹಣ ಈಗಲೇ ವಾಪಸ್ ಬೇಕು. ಅಮ್ಮ ನಕ್ಕು ಹೇಳಿದರು, ಎಂಥ ಹಣ? ನನ್ನ ಬಳಿ ಯಾವುದೇ ಹಣವಿಲ್ಲ. ಎಲ್ಲ ನಿನ್ನ ತಂಗಿಯ ವರದಕ್ಷಿಣೆಗೆ ಖರ್ಚಾಯಿತು. ನಾನು ದೀರ್ಘವಾಗಿ ಉಸಿರು ಬಿಟ್ಟು ಹೇಳಿದೆ, ಸರಿ ಅಮ್ಮ. ನಾನು ಕಾವ್ಯಳಿಗೆ ಆಸರೆ ನೀಡಿ ನಿಲ್ಲಿಸಿದೆ. ಅವಳು ತುಂಬಾ ಕಷ್ಟಪಟ್ಟು ತನ್ನ ಕಾಲ ಮೇಲೆ ನಿಲ್ಲುತ್ತಿದ್ದಳು. ಇಂದು ನಾನು ನಿರ್ಧರಿಸಿದ್ದೆ, ಯಾವ ಮನೆಯಲ್ಲಿ ನನ್ನ ಪತ್ನಿಗೆ ಜಾಗವಿಲ್ಲವೋ ಆ ಮನೆಯಿಂದ ಈ ರಾತ್ರಿಯ ಹೊತ್ತೆ ಹೊರಡುವುದು ಉತ್ತಮ ಎಂದು. ಅಮ್ಮನ ನಗು ಒಮ್ಮೆಲೇ ಮಾಯವಾಯಿತು ಮತ್ತು ಅವರು ಹೇಳಿದರು, ಆರ್ಯನ್, ಇದೇನು ಹುಚ್ಚು ಮಾತು? ರಾತ್ರಿಯ ಈ ಸಮಯದಲ್ಲಿ ಎಲ್ಲಿ ಹೋಗುವೆ ನೀನು? ಈ ಹೆಂಗಸಿಗಾಗಿ ನನ್ನನ್ನು ಬಿಟ್ಟು ಬಿಡುತ್ತೀಯಾ? ನಾನು ಹೇಳಿದೆ, ಬಿಡುತ್ತಿಲ್ಲ ಅಮ್ಮ, ಆದರೆ ನ್ಯಾಯ ಒದಗಿಸುತ್ತಿದ್ದೇನೆ. ಕನಿಷ್ಠ ಪಕ್ಷ ನನ್ನ ಪತ್ನಿಗೆ ಅವಳ ಹಕ್ಕನ್ನು ಕೊಡಿಸಿದರೆ ನನಗೆ ದೆಹಲಿಯಲ್ಲಿ ನೆಮ್ಮದಿ ಸಿಗುತ್ತದೆ. ನಾನು ಕಾವ್ಯಳನ್ನು ಕರೆದುಕೊಂಡು ಬಾಗಿಲ ಕಡೆಗೆ ಹೆಜ್ಜೆ ಹಾಕುತ್ತಿದ್ದಂತೆ ಅಮ್ಮ ನಾನು ನಿರೀಕ್ಷಿಸದ ಕೆಲಸವನ್ನೂ ಮಾಡಿದರು. ಅವರು ಓಡಿ ಬಂದು ತಮ್ಮ ಸೆರಗನ್ನು ನನ್ನ ಕಾಲಿಗೆ ಹಾಕಿ ಕುಳಿತುಕೊಂಡರು. ಆರ್ಯನ್, ನಿಲ್ಲು ಮಗನೇ, ನನ್ನಿಂದ ತಪ್ಪಾಯಿತು. ನನ್ನನ್ನು ಕ್ಷಮಿಸು. ಈ ಹೆಂಗಸಿನ ಹಿಂದೆ ಬಿದ್ದು ನಿನ್ನ ತಾಯಿಯನ್ನು ಅವಮಾನಿಸಬೇಡಿ. ಅವರು ಅಳುತ್ತಿದ್ದರು. ಅಮ್ಮ, ಪ್ಲೀಸ್ ಏಳಿ. ನಾನು ಹಿಂದೆ ಸರಿಯುತ್ತಾ ಹೇಳಿದೆ, ಇದೇನು ಮಾಡುತ್ತಿದ್ದೀರಿ ನೀವು? ಅಮ್ಮ ನನ್ನ ಕಾಲು ಹಿಡಿದು ಅಳತೊಡಗಿದರು. ನಾನು ಸತ್ತು ಹೋಗುತ್ತೇನೆ ಆರ್ಯನ್, ನೀನು ಹೋದರೆ. ಜನ ಏನು ಹೇಳುತ್ತಾರೆ? ಸೊಸೆ ಬಂದ ಕೂಡಲೇ ಮಗನನ್ನು ಕಸಿದುಕೊಂಡಳು ಎಂದು. ನಾನು ಕಾವ್ಯಳನ್ನು ಗೋಡೆಗೆ ಒರಗಿಸಿ ಅಮ್ಮನ ಮುಂದೆ ಕುಳಿತೆ. ಅಮ್ಮ, ಜನ ಏನು ಹೇಳುತ್ತಾರೆ? ಇದನ್ನು ನೀವು ಆಗ ಯೋಚಿಸಬೇಕಿತ್ತು, ಯಾವಾಗ ನೀವು ಒಬ್ಬರ ಮಗಳ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಿರೋ. ನೀವು ಇವಳೊಂದಿಗೆ ನ್ಯಾಯ ಒದಗಿಸಲಿಲ್ಲ. ಅಮ್ಮ ಕಣ್ಣೀರು ಒರೆಸಿ ಹೇಳಿದರು, ಹಾಗಾದರೆ ಈಗ ನ್ಯಾಯ ಒದಗಿಸುತ್ತೇನೆ. ನೀನು ಇವಳನ್ನು ಇಲ್ಲೇ ಇರಿಸು. ನಾನು ಇವಳಿಗೆ ಏನೂ ಹೇಳುವುದಿಲ್ಲ. ನಾನು ಅಮ್ಮನ ಕಣ್ಣುಗಳಲ್ಲಿ ನೋಡಿದೆ. ಅಲ್ಲಿ ಪಶ್ಚಾತ್ತಾಪ ಇರಲಿಲ್ಲ. ಅಲ್ಲಿ ಕೇವಲ ಹಠವಿತ್ತು.
ನನ್ನನ್ನು ಮನೆಯಲ್ಲಿ ಇರಿಸಿಕೊಳ್ಳುವ ಹಠ. ಅಮ್ಮ, ನೀವು ಈಗಲೂ ಅರ್ಥಮಾಡಿಕೊಳ್ಳುತ್ತಿಲ್ಲ. ನೀವು ಮಾಡಿದ ದೌರ್ಜನ್ಯದ ಬಗ್ಗೆ ನಿಮಗೆ ದುಃಖವಿಲ್ಲ. ನಾನು ಇವಳಿಗಾಗಿ ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದೇನೆ ಎಂಬ ಕೋಪ ನಿಮಗಿದೆ. ಅಮ್ಮ ನನ್ನ ಮಾತನ್ನು ಕೇಳಿ ಸೆರಗು ಎತ್ತಿಕೊಂಡು ನಿಂತರು. ಅವರ ಮುಖದಲ್ಲಿ ಅದೇ ಕಾಠಿಣ್ಯ ಮರಳಿತು. ಹೌದು, ಸರಿಯಾಗಿಯೇ ತಿಳಿದುಕೊಂಡೆ ನೀನು. ಅವರು ಕೋಪದಿಂದ ಹೇಳಿದರು, ನೀನು ಇವಳನ್ನು ತಲೆ ಮೇಲೆ ಕೂರಿಸಿಕೊಂಡಿದ್ದೀಯಾ? ಈ ಮಾಟಗಾತಿ ನಿನ್ನ ಮೇಲೆ ಎಂಥ ಮಾಟ ಮಾಡಿದ್ದಾಳೆ ಎಂದರೆ ನಿನಗೆ ನಿನ್ನ ತಾಯಿ ಮತ್ತು ತಂಗಿ ಕಾಣಿಸುತ್ತಿಲ್ಲ. ನಾನು ಕಾವ್ಯಳ ಕೈ ಹಿಡಿದೆ. ಸಾಕು ಅಮ್ಮ, ಬಹಳವಾಯಿತು. ನಾನು ನಿಮ್ಮ ಮಾತನ್ನು ಬಹಳ ಕೇಳಿದೆ. ನಾನು ಈಗಲೇ ಮತ್ತು ಈ ಕ್ಷಣವೇ ಈ ಮನೆಯನ್ನು ಬಿಟ್ಟು ಹೋಗುತ್ತಿದ್ದೇನೆ. ನಾನು ಕಾವ್ಯಳ ಕೈ ಹಿಡಿದು ಅವಳನ್ನು ನನ್ನೊಂದಿಗೆ ಎಳೆದುಕೊಂಡು ಕೋಣೆಯಿಂದ ಹೊರಗೆ ಬರಲಾರಂಭಿಸಿದೆ. ಆಗ ನನ್ನ ತಂಗಿ ದಾರಿಗೆ ಅಡ್ಡ ಬಂದಳು. ಅಣ್ಣ, ದೇವರಿಗಾಗಿ ಹೀಗೆ ಮಾಡಬೇಡಿ. ಬೆಳಗಾಗುವವರೆಗೂ ತಡೆಯಿರಿ. ಜನರು ನೋಡಿದರೆ ಏನು ಹೇಳುತ್ತಾರೆ? ನಾನು ಅವಳನ್ನು ದಾರಿಯಿಂದ ಪಕ್ಕಕ್ಕೆ ಸರಿಸಿದೆ. ಜನರ ಚಿಂತೆ ಆಗ ನಿನಗೆ ಇರಲಿಲ್ಲವೇ? ಯಾವಾಗ ನನ್ನ ಪತ್ನಿ ಈ ಒಡೆದ ಕಿಟಕಿಯ ಕೋಣೆಯಲ್ಲಿ ನಡುಗುತ್ತಿದ್ದಳೋ? ಅಮ್ಮ ಹಿಂದಿನಿಂದ ಕಿರುಚಿದರು. ಆರ್ಯನ್, ಇಂದು ನೀನು ಈ ಹೊಸ್ತಿಲನ್ನು ದಾಟಿ ಹೋದರೆ ನಿನ್ನ ತಾಯಿ ನಿನಗಾಗಿ ಸತ್ತಳು ಎಂದು ತಿಳಿದುಕೋ. ಇದು ಅವರ ಕೊನೆಯ ಅಸ್ತ್ರವಾಗಿತ್ತು. ಆದರೆ ಇಂದು ನಾನು ಕೂಡ ನಿರ್ಧರಿಸಿದ್ದೆ. ನಾನು ಹೇಳಿದೆ, ಅಮ್ಮ, ನೀವು ನನ್ನನ್ನು ಮೊದಲೇ ಕೊಂದುಬಿಟ್ಟಿದ್ದೀರಿ. ಯಾವಾಗ ನೀವು ನನ್ನ ನಂಬಿಕೆಗೆ ದ್ರೋಹ ಬಗೆದಿರೋ ಆಗಲೇ ನಾನು ತಿರುಗಿ ನೋಡದೆ ಕಾವ್ಯಳನ್ನು ಕರೆದುಕೊಂಡು ಆ ಮನೆಯಿಂದ ಹೊರಬಂದೆ. ರಾತ್ರಿಯ ಕೊರೆಯುವ ಚಳಿ ನಮ್ಮ ದೇಹವನ್ನು ತಾಕುತ್ತಿದ್ದಂತೆ ಕಾವ್ಯ ಈಗಾಗಲೇ ಅರ್ಧಪ್ರಜ್ಞೆಯಲ್ಲಿದ್ದಳು. ಅವಳು ವಿಪರೀತವಾಗಿ ನಡುಗಲಾರಂಭಿಸಿದಳು. ಅವಳು ನನ್ನ ಕಡೆ ಭಯಭೀತ ಕಣ್ಣುಗಳಿಂದ ನೋಡಿದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಇರಲಿಲ್ಲ, ಬದಲಿಗೆ ಆಳವಾದ ಆಘಾತವಿತ್ತು. ಆರ್ಯನ್, ಇದೇನು ಮಾಡಿದಿರಿ ನೀವು? ಅವಳ ದನಿ ಕಷ್ಟಪಟ್ಟು ಹೊರಬಂತು. ಅತ್ತೆ ಏನು ಹೇಳುತ್ತಾರೆ? ನನ್ನನ್ನು ವಾಪಸ್ ಕರೆದುಕೊಂಡು ಹೋಗಿ, ನಾನು ಅವರಲ್ಲಿ ಕ್ಷಮೆ ಕೇಳುತ್ತೇನೆ. ಎಲ್ಲವೂ ನನ್ನ ತಪ್ಪು. ನಾನು ಅವಳ ಸುತ್ತಲೂ ನನ್ನ ತೋಳುಗಳ ಬಲೆಯನ್ನು ಬಿಗಿಗೊಳಿಸಿ ಅವಳನ್ನು ನನ್ನ ಹತ್ತಿರ ಎಳೆದುಕೊಂಡೆ. ಇಲ್ಲ ಕಾವ್ಯ, ಈಗ ಯಾವುದೇ ಕ್ಷಮೆ ಇಲ್ಲ. ನಾನು ಅಮ್ಮನನ್ನು ಬಿಟ್ಟಿಲ್ಲ. ನಾನು ದೌರ್ಜನ್ಯವನ್ನು ಬಿಟ್ಟಿದ್ದೇನೆ ಮತ್ತು ನಿನ್ನ ಯಾವುದೇ ತಪ್ಪಿಲ್ಲ. ತಪ್ಪು ನನ್ನದು. ನಾನು ನಿನ್ನನ್ನು ಅವರ ಭರವಸೆಯ ಮೇಲೆ ಬಿಟ್ಟೆನಲ್ಲ. ನಾನು ಅವಳಿಗೆ ಆಸರೆ ನೀಡುತ್ತಾ ಬೀದಿಯ ಮೂಲೆಗೆ ತಂದೆ. ರಸ್ತೆ ಸಂಪೂರ್ಣ ನಿರ್ಜನವಾಗಿತ್ತು ಮತ್ತು ದೂರದವರೆಗೂ ಯಾವುದೇ ವಾಹನ ಕಾಣುತ್ತಿರಲಿಲ್ಲ. ಕಾವ್ಯಳ ಕಾಲು ಬರಿಗಾಲಾಗಿದ್ದವು, ತಣ್ಣನೆಯ ನೆಲದ ಮೇಲೆ ನಡೆದು ಊದಿಕೊಂಡಿದ್ದವು ಮತ್ತು ಅವಳು ಸರಿಯಾಗಿ ನಡೆಯಲು ಆಗುತ್ತಿರಲಿಲ್ಲ. ನಾನು ಅವಳನ್ನು ಅಲ್ಲೇ ಫುಟ್ಪಾತ್ ಮೇಲೆ ಕೂಡಿಸಿದೆ ಮತ್ತು ನನ್ನ ಜಾಕೆಟ್ ತೆಗೆದು ಅವಳ ಹೆಗಲ ಮೇಲೆ ಹಾಕಿದೆ. ನಂತರ ನಾನು ಅವಳನ್ನು ಪ್ರೀತಿಯಿಂದ ರಿಕ್ಷಾದಲ್ಲಿ ಕೂಡಿಸಿದೆ ಮತ್ತು ಹೇಳಿದೆ, ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ. ರಿಕ್ಷಾದವನು ನಮ್ಮಿಬ್ಬರನ್ನೂ ಆಶ್ಚರ್ಯದಿಂದ ನೋಡಿದನು. ಆದರೆ ಏನೂ ಮಾತನಾಡದೆ ರಿಕ್ಷಾ ಸ್ಟಾರ್ಟ್ ಮಾಡಿದನು. ಕಾವ್ಯ ನನ್ನ ಕೈ ಹಿಡಿದುಕೊಂಡಳು. ಆಸ್ಪತ್ರೆ ಏಕೆ? ನಾನು ಚೆನ್ನಾಗಿದ್ದೀನಿ. ಆರ್ಯನ್ ನನ್ನನ್ನು ಮನೆಗೆ ಕರೆದುಕೊಂಡು ಹೋಗಿ ಸಾಕು. ನಾನು ಅವಳ ತಣ್ಣನೆಯ ಕೈಯನ್ನು ನನ್ನ ಕೈಗಳಲ್ಲಿ ತೆಗೆದುಕೊಂಡು ಉಜ್ಜುತ್ತಾ ಹೇಳಿದೆ, ನಾವು ಆಸ್ಪತ್ರೆಗೆ ಹೋಗುತ್ತಿದ್ದೇವೆ. ನೀನು ಹುಷಾರಿಲ್ಲ ಮತ್ತು ಇಂದಿನಿಂದ ನಿನ್ನ ಪ್ರತಿ ನಿರ್ಧಾರವನ್ನು ನಾನು ತೆಗೆದುಕೊಳ್ಳುತ್ತೇನೆ. ನೀನು ಬಹಳ ಸಹಿಸಿಕೊಂಡಿದ್ದೀಯಾ? ಆಸ್ಪತ್ರೆಯ ಎಮರ್ಜೆನ್ಸಿ ರೂಂನಲ್ಲಿ ಡಾಕ್ಟರ್ ಕಾವ್ಯಳನ್ನು ನೋಡಿದಾಗ ಅವರ ಮುಖದಲ್ಲೂ ಆತಂಕ ಮೂಡಿತು. ಇವರ ಸ್ಥಿತಿ ತುಂಬಾ ಹದಗೆಟ್ಟಿದೆ. ಇವರಿಗೆ ತೀವ್ರವಾದ ಪೋಷಣೆಯ ಕೊರತೆ ಮತ್ತು ನ್ಯೂಮೋನಿಯಾ ಇದೆ ಎಂದು ತೋರುತ್ತದೆ. ನೀವು ಇವರನ್ನು ಆಸ್ಪತ್ರೆಗೆ ಕರೆತರಲು ಇಷ್ಟು ತಡವೇಕೆ ಮಾಡಿದಿರಿ? ನಾನು ಏನು ಹೇಳಲಿ? ತಡ ಮಾಡಿದ್ದು ನಾನಲ್ಲ. ತಡ ಮಾಡಿದ್ದು ನನ್ನ ತಾಯಿ. ಅವರು ನನ್ನ ದುಡ್ಡಿನಲ್ಲೇ ಮೋಜು ಮಾಡುತ್ತಾ ನನ್ನ ಹೆಂಡತಿಯನ್ನು ಹಸಿವಿನಿಂದ ಬಳಲುವಂತೆ ಮಾಡಿದರು. ಡಾಕ್ಟರ್ ಸಾಹೇಬರೇ, ದಯವಿಟ್ಟು ಇವರನ್ನು ಉಳಿಸಿ. ಇವಳು ತುಂಬಾ ದುರ್ಬಲಳಾಗಿದ್ದಾಳೆ. ವೈದ್ಯರು ಅವಳನ್ನು ತಕ್ಷಣವೇ ಆಸ್ಪತ್ರೆಗೆ ಸೇರಿಸಿಕೊಂಡರು ಮತ್ತು ನರ್ಸ್ಗಳು ಅವಳನ್ನು ವಾರ್ಡ್ಗೆ ಕರೆದೊಯ್ದರು. ನಾನು ಅಲ್ಲೇ ಕಾರಿಡಾರ್ನಲ್ಲಿದ್ದ ಬೆಂಚ್ ಮೇಲೆ ಕುಳಿತುಕೊಂಡೆ. ನನ್ನ ಕಿವಿಯಲ್ಲಿ ಅಮ್ಮ ಆಡಿದ ಮಾತುಗಳು ಇನ್ನೂ ಗುನುಗುತ್ತಿದ್ದವು. ಅವಳಿಗೆ ಹೀಗೆಯೇ ಆಗಬೇಕಿತ್ತು. ಇವಳು ಬಂಜೆ. ಹೇ ದೇವರೇ, ನಾನೇನೂ ತಪ್ಪು ಮಾಡಿದ್ದೆ? ಅದಕ್ಕೆ ನನ್ನ ಮುಗ್ಧ ಹೆಂಡತಿಗೆ ಇಂಥ ಶಿಕ್ಷೆ ಸಿಗುತ್ತಿದೆ. ನಾನು ಅದೇ ಕ್ಷಣದಲ್ಲಿ ಫೋನ್ ತೆಗೆದು ಮನೆ ಬಾಡಿಗೆಗೆ ಕೊಡಿಸುವ ಅಥವಾ ಮಾರಾಟ ಮಾಡುವ ಕೆಲಸ ಮಾಡುತ್ತಿದ್ದ ನನ್ನ ಸ್ನೇಹಿತನಿಗೆ ಕರೆ ಮಾಡಿದೆ. ಗೆಳೆಯ, ನನಗಿಂದು ರಾತ್ರಿಯೇ ಬಾಡಿಗೆಗೆ ಒಂದು ಚಿಕ್ಕ ಮನೆ ಬೇಕು. ಏನೇ ಆಗಲಿ ಅದು ಸ್ವಚ್ಛವಾಗಿದ್ದರೆ ಸಾಕು. ಅವನು ಆಶ್ಚರ್ಯಚಕಿತನಾದನು. ಆರ್ಯನ್, ನೀನು ಯಾವಾಗ ಬಂದೆ? ಇಷ್ಟು ರಾತ್ರಿಯಲ್ಲಿ ಎಲ್ಲವೂ ಸರಿಯಾಗಿದೆಯಾ? ನಾನು ಹೇಳಿದೆ, ಹೌದು, ಎಲ್ಲವೂ ಸರಿಯಾಗಿದೆ. ಬಸ್ ನೀನು ವ್ಯವಸ್ಥೆ ಮಾಡು. ನಾನು ಬೆಳಿಗ್ಗೆ ಹಣ ಕೊಡುತ್ತೇನೆ ಎಂದು ಹೇಳಿದೆ. ಅವನು ಒಪ್ಪಿಕೊಂಡನು. ಕಾವ್ಯಳನ್ನು 2 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಇರಿಸಲಾಯಿತು.
ಈ 2 ದಿನಗಳಲ್ಲಿ ಅವಳ ಸ್ಥಿತಿ ಸ್ವಲ್ಪ ಸುಧಾರಿಸಿತು. ನಾನು ಪೂರ್ತಿ ಸಮಯ ಅವಳ ಹತ್ತಿರವೇ ಕುಳಿತಿದ್ದೆ. ಅವಳು ಮಲಗಿರುತ್ತಿದ್ದಳು ಮತ್ತು ಈ 2 ವರ್ಷಗಳಲ್ಲಿ ಅವಳ ಮುಖದ ಕಳೆ ಎಲ್ಲಿ ಹೋಯಿತು ಎಂದು ನಾನು ಅವಳನ್ನೇ ನೋಡುತ್ತಿದ್ದೆ. ಅವಳು ಎಚ್ಚರವಾದಾಗ ನನ್ನನ್ನು ನೋಡಿ ಭಯಪಡುತ್ತಿದ್ದಳು. ಅತ್ತೆ ಕೋಪಗೊಳ್ಳುತ್ತಾರೆ ಎನ್ನುತ್ತಿದ್ದಳು. ನಾನು ನಗುತ್ತಾ ಅವಳ ಹಣೆಗೆ ಮುತ್ತಿಟ್ಟೆ. ಇನ್ನು ಮುಂದೆ ಯಾರೂ ಕೋಪಗೊಳ್ಳುವುದಿಲ್ಲ. ಈಗ ಇಲ್ಲಿ ನೀನು ಮತ್ತು ನಾನು ಮಾತ್ರ. 3ನೇ ದಿನ ವೈದ್ಯರು ಅವಳನ್ನು ಡಿಸ್ಚಾರ್ಜ್ ಮಾಡಿದರು. ನಾನು ಅವಳನ್ನು ಆಟೋದಲ್ಲಿ ಕುಳ್ಳಿರಿಸಿಕೊಂಡು ಹೊಸದಾಗಿ ಬಾಡಿಗೆಗೆ ಪಡೆದ ಮನೆಗೆ ಕರೆತಂದೆ. ನನ್ನ ಸ್ನೇಹಿತ ವ್ಯವಸ್ಥೆ ಮಾಡಿದ್ದ ಆ ಮನೆ 2 ಕೋಣೆಗಳ ಚಿಕ್ಕ ಮನೆಯಾಗಿತ್ತು. ಆದರೆ ಅದು ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಅದರಲ್ಲಿ ಒಂದು ಚಾಪೆಯೂ ಇರಲಿಲ್ಲ. ಕಾವ್ಯ ಖಾಲಿ ಮನೆಯನ್ನು ನೋಡಿ ನಂತರ ನನ್ನತ್ತ ನೋಡಿದಳು. ಆರ್ಯನ್, ನಾನು ಅವಳಿಗೆ ಆಸರೆ ನೀಡಿ ಒಳಗೆ ಕರೆತಂದೆ ಮತ್ತು ಗೋಡೆಗೆ ಒರಗಿಸಿ ಕೂರಿಸಿದೆ. ಇದು ನಮ್ಮ ಹೊಸ ಮನೆ ಕಾವ್ಯ. ಚಿಕ್ಕದಾಗಿದೆ, ಆದರೆ ಇಲ್ಲಿ ನಿನ್ನ ಮೇಲೆ ಯಾವುದೇ ದೌರ್ಜನ್ಯ ನಡೆಯುವುದಿಲ್ಲ. ಇಲ್ಲಿ ನೀನು ನನ್ನ ರಾಣಿ. ನಾನು ಅವಳನ್ನು ಕೂರಿಸಿ ಮಾರುಕಟ್ಟೆಗೆ ಹೋದೆ. ನಾನು ಅಲ್ಲಿಂದ ಒಂದು ಹಾಸಿಗೆ, 2 ದಿಂಬುಗಳು, ಕಂಬಳಿ ಮತ್ತು ಸ್ವಲ್ಪ ದಿನಸಿ ಸಾಮಾನುಗಳನ್ನು ತಂದೆ. ನಾನು ನನ್ನ ಕೈಯಿಂದಲೇ ನೆಲದ ಮೇಲೆ ಹಾಸಿಗೆಯನ್ನು ಹಾಸಿದೆ ಮತ್ತು ಕಾವ್ಯಳನ್ನು ಮಲಗಿಸಿದೆ. ನಾನು ಇದೆಲ್ಲವನ್ನೂ ಮಾಡುತ್ತಿರುವುದನ್ನು ಅವಳು ನಗುತ್ತಾ ಪ್ರೀತಿಯಿಂದ ನೋಡುತ್ತಿದ್ದಳು. ಕಾವ್ಯ ಚೇತರಿಸಿಕೊಳ್ಳುತ್ತಿದ್ದಳು. ಅವಳ ಮುಖದಲ್ಲಿ ಮತ್ತೆ ಕಳೆ ಬರುತ್ತಿತ್ತು. ದಿನಗಳು ಕಳೆಯುತ್ತಿದ್ದವು. ಅವಳು ಈಗ ನಗಲು ಪ್ರಾರಂಭಿಸಿದಳು. ಒಂದು ದಿನ ನಾನು ಕೆಲಸದಿಂದ ಹಿಂತಿರುಗಿದಾಗ ಅವಳು, ಆರ್ಯನ್, ನಾನು ಅತ್ತೆಗೆ ಫೋನ್ ಮಾಡಿದ್ದೆ ಎಂದಳು. ನನ್ನ ಎದೆ ಧಕ್ಕೆಂದಿತು. ಆಗ ಅವರು ಏನು ಹೇಳಿದರು? ಕಾವ್ಯ ತಲೆ ತಗ್ಗಿಸಿ ಹೇಳಿದಳು, ನಾನು ಅವರ ಮಗನನ್ನು ಕಸಿದುಕೊಂಡಿದ್ದೇನೆ ಎಂದು ಅವರು ಹೇಳಿದರು. ಅವರು ನನ್ನೊಂದಿಗೆ ಎಂದಿಗೂ ಮಾತನಾಡುವುದಿಲ್ಲವಂತೆ. ಅವರು ನನಗೆ ತುಂಬಾ ಕೆಟ್ಟದಾಗಿ ಬೈದರು. ನಾನು ದೀರ್ಘವಾಗಿ ಉಸಿರು ಬಿಟ್ಟೆ. ಅವರು ಹಾಗೆ ಹೇಳುತ್ತಾರೆ ಎಂದು ಗೊತ್ತಿದ್ದರೂ ನೀನು ಏಕೆ ಫೋನ್ ಮಾಡಿದೆ? ಕಾವ್ಯ ಹೇಳಿದಳು, ಅವರು ನಿಮ್ಮ ತಾಯಿ ಆರ್ಯನ್. ನನ್ನಿಂದಾಗಿ ನೀವು ತೊಂದರೆಗೊಳಗಾಗುವುದು ನನಗೆ ಇಷ್ಟವಿಲ್ಲ. ನಾನು ಕಾವ್ಯಾಳ ಕೈಯ ಮೇಲೆ ಕೈ ಇಟ್ಟು ಹೇಳಿದೆ, ನನ್ನ ತಾಯಿ ಮಾಡುತ್ತಿರುವುದು ಅವರ ಕೆಲಸ. ನಾನು ನನ್ನ ಕೆಲಸವನ್ನು ಕೆಡಿಸಿಕೊಳ್ಳುವುದಿಲ್ಲ. ನಾನು ಈ ತಿಂಗಳ ಖರ್ಚನ್ನು ಅವರ ಖಾತೆಗೆ ಕಳುಹಿಸಿದ್ದೇನೆ. ಕಾವ್ಯ ಆಶ್ಚರ್ಯಚಕಿತಳಾದಳು. ಇಷ್ಟೆಲ್ಲ ಆದ ನಂತರವೂ ಹೌದು, ಏಕೆಂದರೆ ಅವರು ನನ್ನ ತಾಯಿ ಎಂದು ನಾನು ಹೇಳಿದೆ. ಅವರ ಖರ್ಚು ನೋಡುವುದು ನನ್ನ ಜವಾಬ್ದಾರಿ. ಆದರೆ ನಿನ್ನ ನೆಮ್ಮದಿ ಕೂಡ ನನ್ನ ಜವಾಬ್ದಾರಿ. ನಾನು ಇಬ್ಬರನ್ನೂ ಒಟ್ಟಿಗೆ ನಿಭಾಯಿಸುತ್ತೇನೆ. ಕೆಲವು ತಿಂಗಳುಗಳು ಕಳೆದವು. ನನ್ನ ತಂಗಿಯ ಮದುವೆಯ ದಿನಾಂಕ ನಿಶ್ಚಯವಾಯಿತು. ಒಂದು ದಿನ ನನ್ನ ತಂಗಿ ನನಗೆ ಕದ್ದು ಫೋನ್ ಮಾಡಿದಳು. ಅವಳು ಅಳುತ್ತಿದ್ದಳು. ಅಣ್ಣ, ಅಮ್ಮ ನನ್ನ ಮದುವೆ ನಿಶ್ಚಯಿಸಿದ್ದಾರೆ. ನೀವು ಈ ಮದುವೆಗೆ ಬರುವುದಿಲ್ಲ ಎಂದು ಅವರು ಹೇಳುತ್ತಿದ್ದಾರೆ. ನೀನು ಚಿಂತಿಸಬೇಡ, ನಾನು ಬರುತ್ತೇನೆ ಮತ್ತು ನಿನ್ನ ಎಲ್ಲಾ ವರದಕ್ಷಿಣೆಯನ್ನು ನಾನೇ ಕೊಡುತ್ತೇನೆ ಎಂದು ನಾನು ಹೇಳಿದೆ. ಅವಳು ಅಳಲಾರಂಭಿಸಿದಳು. ಬೇಡ ಅಣ್ಣ, ಅತ್ತಿಗೆಯ ಹಣದಿಂದ ಅಮ್ಮ ಎಲ್ಲವನ್ನೂ ಮಾಡಿಕೊಂಡಿದ್ದಾರೆ. ಅದು ಅತ್ತಿಗೆಯ ಹಣವಾಗಿತ್ತು. ನಾನು ಕಣ್ಣು ಮುಚ್ಚಿಕೊಂಡೆ. ಆ ಹಣ ಅತ್ತಿಗೆಯದು. ಅದರ ಮೇಲೆ ಅವಳ ಹಕ್ಕಿತ್ತು. ಆದರೆ ನೀನು ನನ್ನ ತಂಗಿ. ನಿನ್ನ ಹಕ್ಕು ಕೂಡ ನನ್ನ ಮೇಲಿದೆ. ನಾನು ಆ ಹಣವನ್ನು ತೆಗೆದುಕೊಳ್ಳುವುದಿಲ್ಲ. ನಾನು ನನ್ನ ಹೊಸ ಸಂಪಾದನೆಯಿಂದ ನಿನ್ನ ಮದುವೆ ಮಾಡುತ್ತೇನೆ. ಆರ್ಯನ್ ತನ್ನ ತಂಗಿಯನ್ನು ಬರಿಗೈಯಲ್ಲಿ ಕಳುಹಿಸುವುದಿಲ್ಲ ಎಂದು ಅಮ್ಮನಿಗೆ ಹೇಳು. ನಾನು ಹಗಲು ರಾತ್ರಿ ಕೆಲಸ ಮಾಡಿದೆ. ನಾನು ಕಾವ್ಯಾಳ ಬಳಿಯೂ ಹೇಳಿದೆ, ಕಾವ್ಯ, ನನ್ನ ತಂಗಿಯ ಮದುವೆ ಇದೆ. ಅವಳಿಗಾಗಿ ಉಡುಗೊರೆಗಳನ್ನು ತೆಗೆದುಕೊಳ್ಳಬೇಕು. ಕಾವ್ಯ ನಗುತ್ತಾ ತನ್ನ ಕುತ್ತಿಗೆಯಲ್ಲಿದ್ದ ಚಿಕ್ಕ ಚಿನ್ನದ ಲಾಕೆಟ್ ತೆಗೆದು ನನಗೆ ಕೊಟ್ಟಳು. ಇದು ನನ್ನ ಕಡೆಯಿಂದ, ನೀವು ಇದನ್ನು ಇಟ್ಟುಕೊಳ್ಳಿ. ನಾನು ಹೇಳಿದೆ, ಬೇಡ ಕಾವ್ಯ, ನಿನ್ನ ಎಲ್ಲಾ ವಸ್ತುಗಳು ನಿನ್ನ ಬಳಿಯೇ ಇರಲಿ. ನಾನು ಸಂಪಾದಿಸುತ್ತಿದ್ದೇನೆ ಅಲ್ವಾ? ನಾನು ನನ್ನ ತಂಗಿಯ ಮದುವೆಗೆ ಎಲ್ಲ ಖರ್ಚು ಮಾಡಿದೆ. ಮದುವೆಯ ದಿನ ನಾನು ಹೋದೆ. ಕಾವ್ಯ ನನ್ನ ಜೊತೆಗಿದ್ದಳು. ಅಮ್ಮ ನಮ್ಮಿಬ್ಬರನ್ನು ನೋಡಿದ ತಕ್ಷಣ ಮುಖ ತಿರುಗಿಸಿಕೊಂಡರು. ಈ ಮನಹೂಸ್ ಶಕುನವಿಲ್ಲದವಳು ಳನ್ನು ಕರೆದುಕೊಂಡು ಬಂದು ನಿನ್ನ ತಾಯಿಯ ಹೊಟ್ಟೆ ಉರಿಸಲು ಬಂದಿದ್ದೀಯಾ? ನಾನು ಅಮ್ಮನ ಕಾಲಿಗೆ ನಮಸ್ಕರಿಸಲು ಪ್ರಯತ್ನಿಸಿದೆ. ಆದರೆ ಅವರು ಕಾಲುಗಳನ್ನು ಹಿಂದಕ್ಕೆ ತೆಗೆದುಕೊಂಡರು. ನನ್ನಿಂದ ದೂರ ಇರು ಮತ್ತು ಇಲ್ಲಿಂದ ಹೊರಟು ಹೋಗು ಎಂದರು. ನಾನು ನನ್ನ ತಂಗಿಯನ್ನು ತಬ್ಬಿಕೊಂಡೆ. ಅವಳಿಗೆ ಅವಳ ಉಡುಗೊರೆಯನ್ನು ಕೊಟ್ಟು ಕಾವ್ಯಾಳ ಕೈ ಹಿಡಿದು ಮೌನವಾಗಿ ಅಲ್ಲಿಂದ ಮರಳಿದೆ. ದಾರಿಯುದ್ದಕ್ಕೂ ಅವಳು ಅಳುತ್ತಲೇ ಇದ್ದಳು. ಅವರು ನಿಮ್ಮ ತಾಯಿ ಆರ್ಯನ್, ಅವರು ಎಷ್ಟೊಂದು ಕೋಪಗೊಂಡಿದ್ದಾರೆ. ನಾನು ಅವಳನ್ನು ಅಪ್ಪಿಕೊಂಡೆ. ಅವರು ತಾಯಿ, ಕೋಪಗೊಳ್ಳುವುದು ಅವರ ಹಕ್ಕು. ಆದರೆ ನ್ಯಾಯ ಒದಗಿಸುವುದು ನನ್ನ ಕರ್ತವ್ಯವಾಗಿತ್ತು. ಜೀವನ ಮುಂದುವರಿಯಿತು. ನಾವು ನಮ್ಮ ಚಿಕ್ಕ ಮನೆಯಲ್ಲಿ ತುಂಬಾ ಸಂತೋಷವಾಗಿದ್ದೆವು ಮತ್ತು ನಂತರ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸಿದನು. ಕಾವ್ಯ ಗರ್ಭಿಣಿಯಾದಳು. ಈ ಸುದ್ದಿ ನನಗೆ ಪ್ರಪಂಚದ ಅತ್ಯಂತ ದೊಡ್ಡ ಸಂತೋಷವಾಗಿತ್ತು.
ನಾನು ಫೋನ್ನಲ್ಲಿ ಈ ಸುದ್ದಿಯನ್ನು ಅಮ್ಮನಿಗೆ ಹೇಳಿದಾಗ ಅವರು ಮೌನವಾಗಿದ್ದರು ಮತ್ತು ನಂತರ ಆ ಮಾಟಗಾತಿಯದೇ ಆಗಿರಬೇಕಲ್ಲವೇ ಅಥವಾ ಆ ದೇವರಿಗೆ ಗೊತ್ತು ಎಂದರು. ನಾನು ಕೋಪದಿಂದ ಫೋನಿಟ್ಟೆ. ನಾನು ಅಮ್ಮನಿಗೆ ಖರ್ಚು ಕಳುಹಿಸುವುದನ್ನು ಮುಂದುವರಿಸುತ್ತೇನೆ ಎಂದು ನಿರ್ಧರಿಸಿದೆ. ಆದರೆ ಅವರ ಮನಸ್ಸಿನ ದ್ವೇಷಕ್ಕೆ ನನ್ನ ಬಳಿ ಚಿಕಿತ್ಸೆ ಇರಲಿಲ್ಲ. ಸಮಯ ಕಳೆಯಿತು ಮತ್ತು ದೇವರು ನಮಗೆ ಚಂದ್ರನಂತಹ ಮಗನನ್ನು ನೀಡುವ ಮೂಲಕ ನಮ್ಮನ್ನು ಪರಿಪೂರ್ಣಗೊಳಿಸಿದನು. ನಾನು ನನ್ನ ಮಗನನ್ನು ಎತ್ತಿಕೊಂಡಾಗ ನನ್ನ ಕಣ್ಣುಗಳಿಂದ ನೀರು ಬಂತು. ಇವಳು ಅದೇ ಕಾವ್ಯ, ಯಾರನ್ನು ನನ್ನ ತಾಯಿ ಬಂಜೆ ಎಂದು ಕರೆದಿದ್ದರೋ ಇಂದು ದೇವರು ಅವಳ ಮಡಿಲನ್ನು ತುಂಬುವ ಮೂಲಕ ನನ್ನ ತಾಯಿಯ ಕೆನ್ನೆಗೆ ಬಾರಿಸಿದ್ದನು. ನಾನು ಕಾವ್ಯಳ ಹಣೆಗೆ ಮುತ್ತಿಟ್ಟೆ. ಕಾವ್ಯ, ನೀನು ನನಗೆ ಪ್ರಪಂಚದ ಅತ್ಯಂತ ದೊಡ್ಡ ಸಂತೋಷವನ್ನು ನೀಡಿದ್ದೀಯಾ. ಅಮ್ಮನಿಗೆ ಮೊಮ್ಮಗನ ಸುದ್ದಿ ತಿಳಿದಾಗ ಅವರು ನೋಡಲು ಬರಲಿಲ್ಲ. ಆದರೆ ನನ್ನ ತಂಗಿ ಕದ್ದು ನಮ್ಮನ್ನು ನೋಡಲು ಬಂದಳು. ಅವಳು ತನ್ನ ಅಣ್ಣನ ಮಗನನ್ನು ನೋಡಿ ತುಂಬಾ ಸಂತೋಷಪಟ್ಟಳು. ಅಣ್ಣ, ಅಮ್ಮ ಇಂದಿಗೂ ನಿಮ್ಮನ್ನು ನೆನೆಸಿಕೊಂಡು ಅಳುತ್ತಾರೆ. ಆದರೆ ಅವರ ಹಠ ಅವರ ದ್ವೇಷಕ್ಕಿಂತ ದೊಡ್ಡದಾಗಿದೆ. ನಾನು ನಿಟ್ಟುಸಿರು ಬಿಟ್ಟೆ. ನೀನೇ ಅಮ್ಮನಿಗೆ ತಿಳಿಹೇಳು. ಆರ್ಯನ್ ಇಂದಿಗೂ ಅವರ ಅದೇ ಮುದ್ದಿನ ಮಗ. ಆದರೆ ಅನ್ಯಾಯ ಮಾಡುವುದನ್ನು ಮಾತ್ರ ಕಲಿಯಲಿಲ್ಲ. ನಾನು ದೇವರಿಂದ ಪ್ರತಿಫಲ ಪಡೆಯಲು ಪ್ರಾರ್ಥಿಸಿದೆ ಮತ್ತು ದೇವರು ನ್ಯಾಯ ಮಾಡುವವರನ್ನು ಇಷ್ಟಪಡುತ್ತಾನೆ. ಇಂದು ನನ್ನ ಮಗ ಕಬೀರ್ಗೆ 4 ವರ್ಷ. ನಾವು ನಮ್ಮ ಹೊಸ ಮನೆಯಲ್ಲಿ ಸಂತೋಷದಿಂದ ವಾಸಿಸುತ್ತಿದ್ದೇವೆ. ನಾನು ಇಂದಿಗೂ ನನ್ನ ತಾಯಿಗೆ ಪ್ರತಿ ತಿಂಗಳು ನಿಯಮಿತವಾಗಿ ಖರ್ಚು ಕಳುಹಿಸುತ್ತೇನೆ. ನಾನು ಅವರನ್ನು ಭೇಟಿಯಾಗಲು ಸಹ ಹೋಗುತ್ತೇನೆ. ಅವರು ಇಂದಿಗೂ ನನ್ನೊಂದಿಗೆ ಸರಿಯಾಗಿ ಮಾತನಾಡುವುದಿಲ್ಲ. ಅವರು ಇಂದಿಗೂ ನನ್ನನ್ನು ಒಳ್ಳೆಯವನೆಂದು ಪರಿಗಣಿಸುವುದಿಲ್ಲ. ನನ್ನ ಹೆಂಡತಿ ನನ್ನನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾಳೆ ಎಂದು ಅವರು ಭಾವಿಸುತ್ತಾರೆ. ಆದರೆ ನನಗೆ ಅದರಿಂದ ಯಾವುದೇ ತೊಂದರೆಯಿಲ್ಲ. ಏಕೆಂದರೆ ನಾನು ದೇವರಿಂದ ಪ್ರತಿಫಲ ಪಡೆಯಬೇಕಾದರೆ ನಾನು ದೇವರ ಆದೇಶವನ್ನು ಪಾಲಿಸಬೇಕು ಮತ್ತು ದೇವರ ಆದೇಶ ನ್ಯಾಯದ ಪರವಾಗಿರುತ್ತದೆ. ನಾನು ನನ್ನ ತಾಯಿಯನ್ನು ಎದುರು ಹಾಕಿಕೊಂಡಿದ್ದು ನಿಜ. ಆದರೆ ನಾನು ಯಾರೊಬ್ಬರ ಮಗಳನ್ನು ನರಕದಲ್ಲಿ ಬೇಯಲು ಬಿಡಲಿಲ್ಲ ಮತ್ತು ಅವಳ ಹಕ್ಕುಗಳನ್ನು ಕಸಿದುಕೊಳ್ಳಲಿಲ್ಲ. ಇದೇ ನನ್ನ ನೆಮ್ಮದಿ. ಒಬ್ಬ ಪುರುಷನಾಗಿ ನನ್ನ ಕರ್ತವ್ಯವನ್ನು ನಿಭಾಯಿಸಲು ಪ್ರಯತ್ನಿಸಿದೆ ಎಂಬುದೇ ನನ್ನ ಗೆಲುವು. ಹೀಗೆ ಸಮಯ ತನ್ನ ಗತಿಯಲ್ಲಿ ಸಾಗುತ್ತಿತ್ತು. ಕಬೀರ್ ಈಗ 5 ವರ್ಷದವನಾಗಿದ್ದನು ಮತ್ತು ಅವನ ತುಂಟಾಟಗಳು ಮನೆಯ ತುಂಬಾ ಪ್ರತಿಧ್ವನಿಸುತ್ತಿದ್ದವು. ಆರ್ಯನ್ ತನ್ನ ಶ್ರಮದಿಂದ ಈಗ ಮಧ್ಯಮ ವರ್ಗದ ಆದರೆ ಸುಖೀ ಜೀವನವನ್ನು ನಡೆಸುತ್ತಿದ್ದನು. ಇನ್ನೊಂದೆಡೆ ಆರ್ಯನ್ ತಾಯಿಯ ಮನೆ ಈಗ ಮೊದಲಿನಂತಿರಲಿಲ್ಲ. ಮಗಳ ಮದುವೆಯಾಗಿತ್ತು ಮತ್ತು ಅವಳು ತನ್ನ ಅತ್ತೆ ಮನೆಯಲ್ಲಿ ಬ್ಯೂಸಿಯಾಗಿದ್ದಳು. ಆರ್ಯನ್ನ ಓಡಾಟ ಮತ್ತು ಕಾವ್ಯಾಳ ಅಳುವಿನ ಸದ್ದು ಕೇಳಿಸುತ್ತಿದ್ದ ಮನೆಯಲ್ಲಿ ಈಗ ಕೇವಲ ಭಯಾನಕ ಮೌನ ಆವರಿಸಿತ್ತು. ಒಂದು ದಿನ ಆರ್ಯನ್ ತಾಯಿಗೆ ವಿಪರೀತ ಜ್ವರ ಬಂತು. ವಯಸ್ಸಿನ ಈ ಹಂತದಲ್ಲಿ ಒಂಟಿತನ ಮತ್ತು ಕಾಯಿಲೆ ಅವರನ್ನು ಕುಗ್ಗಿಸಿತ್ತು. ಅವರು ತಮ್ಮ ಮಗಳಿಗೆ ಫೋನ್ ಮಾಡಿದರು, ಆದರೆ ಅವಳು ತನ್ನ ಅನಿವಾರ್ಯತೆಗಳನ್ನು ಹೇಳಿ ಬರಲು ನಿರಾಕರಿಸಿದಳು. ಆ ರಾತ್ರಿ ತಾಯಿಗೆ ಮೊದಲ ಬಾರಿಗೆ ಅರಿವಾಯಿತು. ಯಾವ ವರದಕ್ಷಿಣೆ ಮತ್ತು ಭವಿಷ್ಯಕ್ಕಾಗಿ ಅವರು ತಮ್ಮ ಸೊಸೆಯ ಮೇಲೆ ದೌರ್ಜನ್ಯ ಎಸಗಿದ್ದರೋ ಆ ಮಗಳು ಕೂಡ ಇಂದು ಅವರಿಗೆ ಸಹಾಯಕ್ಕೆ ಬರಲಿಲ್ಲ. ಇದ್ದಕ್ಕಿದ್ದಂತೆ ಬಾಗಿಲು ತಟ್ಟಿದ ಶಬ್ದವಾಯಿತು. ತಾಯಿ ನಡುಗುವ ಕೈಗಳಿಂದ ಬಾಗಿಲು ತೆರೆದರು. ಎದುರು ಆರ್ಯನ್, ಕಾವ್ಯ ಮತ್ತು ಪುಟ್ಟ ಕಬೀರ್ ನಿಂತಿದ್ದರು. ಅಮ್ಮನಿಗೆ ಹುಷಾರಿಲ್ಲ ಎಂದು ಆರ್ಯನ್ಗೆ ತಿಳಿದಿತ್ತು. ಹಾಗಾಗಿ ಅವನಿಗೆ ತಡೆಯಲು ಸಾಧ್ಯವಾಗಲಿಲ್ಲ. ಒಳಗೆ ಕಾಲಿಡುತ್ತಿದ್ದಂತೆ ಕಾವ್ಯಾಳ ಕಣ್ಣು ಅದೇ ಮುರಿದ ಕಿಟಕಿಯ ಮೇಲೆ ಬಿತ್ತು. ಅದನ್ನು ಈಗ ಸರಿಪಡಿಸಲಾಗಿತ್ತು. ಹಳೆಯ ನೆನಪುಗಳು ಒಂದು ಕ್ಷಣ ಅವಳ ಮನಸ್ಸಿನಲ್ಲಿ ಮಿಂಚಿದವು. ಆದರೆ ಅವಳು ತಕ್ಷಣ ಅವುಗಳನ್ನು ಕೊಡವಿಕೊಂಡಳು. ಅವಳು ನೇರವಾಗಿ ಅಡುಗೆಮನೆಗೆ ಹೋಗಿ ಅಮ್ಮನಿಗೆ ಗಂಜಿ ಮತ್ತು ಔಷಧಿಯ ವ್ಯವಸ್ಥೆ ಮಾಡಲು ಪ್ರಾರಂಭಿಸಿದಳು. ಹಾಸಿಗೆಯ ಮೇಲೆ ಮಲಗಿದ್ದ ತಾಯಿ ಕಾವ್ಯಾಳನ್ನೇ ನೋಡುತ್ತಿದ್ದರು. ಯಾರನ್ನೂ ಅವರು ಬಂಜೆ ಎಂದು ಕರೆದಿದ್ದರೋ, ಶಕುನವಿಲ್ಲದವಳು ಎಂದು ಕರೆದಿದ್ದರೋ ಮತ್ತು ಹಸಿವಿನಿಂದ ಇರಿಸಿದ್ದರೋ ಅವಳೇ ಇಂದು ಅವರ ಹಣೆಯ ಮೇಲೆ ತಣ್ಣೀರು ಪಟ್ಟಿ ಇಡುತ್ತಿದ್ದಳು. ಕಬೀರ್ ಓಡಿಹೋಗಿ ತನ್ನ ಅಜ್ಜಿಯ ಮಡಿಲಲ್ಲಿ ಕುಳಿತು, ಅಜ್ಜಿ, ನೀವು ಯಾಕೆ ಅಳುತ್ತಿದ್ದೀರಿ? ನೋಡಿ, ನಾನು ನಿಮಗಾಗಿ ಚಾಕೊಲೇಟ್ ತಂದಿದ್ದೇನೆ ಎಂದನು. ಮೊಮ್ಮಗನ ಮುಗ್ಧತೆ ಮತ್ತು ಸೊಸೆಯ ಸೇವೆ ತಾಯಿಯೊಳಗಿನ ಅಹಂಕಾರದ ಕೋಟೆಯನ್ನು ಕೆಡವಿ ಹಾಕಿತು. ಅವರ ಕಣ್ಣುಗಳಿಂದ ಕಣ್ಣೀರಿನ ಪ್ರವಾಹ ಹರಿಯಿತು. ಅವರು ನಡುಗುವ ಕೈಗಳಿಂದ ಕಾವ್ಯಾಳ ಸೆರಗು ಹಿಡಿದು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದರು. ನನ್ನನ್ನು ಕ್ಷಮಿಸು ಮಗಳೇ, ನನ್ನನ್ನು ಕ್ಷಮಿಸು. ನಾನು ನಿನ್ನೊಂದಿಗೆ ಮಾನವೀಯತೆ ಇರಲಿ ಪ್ರಾಣಿಯಂತೆಯೂ ವರ್ತಿಸಲಿಲ್ಲ. ನಾನು ಹಣ ಮತ್ತು ದುರಾಸೆಯ ಹಿಂದೆ ಕುರುಡಿಯಾಗಿದ್ದೆ. ಯಾರನ್ನು ನಾನು ಬಂಜೆ ಎಂದು ಕರೆಯುತ್ತಿದ್ದೆನೋ ಇಂದು ಅವಳ ಮಗನೇ ನನಗೆ ಆಸರೆಯಾದನು. ಕಾವ್ಯ, ನಾನು ನಿನ್ನ ಹಕ್ಕನ್ನು ಕಸಿದುಕೊಂಡೆ. ನಿನಗೆ ಹಿಂಸೆ ನೀಡಿದೆ, ಆದರೆ ನೀನು ಆದರೂ ನನ್ನ ಸೇವೆ ಮಾಡಲು ಬಂದೆ. ತಾಯಿಯ ಮಾತುಗಳು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯುತ್ತಿದ್ದವು. ಕಾವ್ಯಾಳ ಕಣ್ಣಲ್ಲಿಯೂ ನೀರಿತ್ತು. ಆದರೆ ಅವುಗಳಲ್ಲಿ ದ್ವೇಷವಿರಲಿಲ್ಲ.
ಅವಳು ಮೆಲ್ಲನೆ ಅತ್ತೆಯ ಕೈಗಳನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ಅವುಗಳಿಗೆ ಮುತ್ತಿಡುತ್ತಾ ಹೇಳಿದಳು, ಅತ್ತೆ, ನೀವು ಕ್ಷಮೆ ಕೇಳಿ ನಮ್ಮನ್ನು ಮುಜುಗರಕ್ಕೀಡು ಮಾಡಬೇಡಿ. ನೀವು ನನ್ನ ತಾಯಿಗೆ ಸಮಾನ. ಕಳೆದು ಹೋಗಿದ್ದು ಒಂದು ಕೆಟ್ಟ ಕನಸು. ನೀವು ನನಗೆ ಶಿಕ್ಷೆ ನೀಡಿದ್ದಿರಿ. ಆದರೆ ಬಹುಶಃ ಅದೇ ಹೋರಾಟ ನನ್ನನ್ನು ಇಂದು ಇಷ್ಟು ಬಲಶಾಲಿಯನ್ನಾಗಿ ಮಾಡಿದೆ. ಒಬ್ಬ ತಾಯಿಯೆಂದಿಗೂ ತನ್ನ ಮಕ್ಕಳ ಬಳಿ ಕ್ಷಮೆ ಕೇಳುವುದಿಲ್ಲ. ನೀವು ಕೇವಲ ನಿಮ್ಮ ಆಶೀರ್ವಾದವನ್ನು ನೀಡಿ ಇದರಿಂದ ನಮ್ಮ ಈ ಚಿಕ್ಕ ಕುಟುಂಬ ಮತ್ತೆ ಒಂದಾಗಲಿ. ಆರ್ಯನ್ ದೂರ ನಿಂತು ಇದನ್ನೆಲ್ಲಾ ನೋಡುತ್ತಿದ್ದನು. ಅವನ ಕಣ್ಣುಗಳಲ್ಲಿ ತೃಪ್ತಿಯ ನೀರಿತ್ತು. ಅವನು ಅಮ್ಮನ ಹತ್ತಿರ ಹೋಗಿ ಅವರನ್ನು ತಬ್ಬಿಕೊಂಡು, ಅಮ್ಮ, ನ್ಯಾಯದ ಹಾದಿ ಕಷ್ಟಕರವಾಗಿರುತ್ತದೆ, ಆದರೆ ಅದರ ಅಂತ್ಯ ಯಾವಾಗಲೂ ಸುಖಕರವಾಗಿರುತ್ತದೆ ಎಂದು ನಾನು ಯಾವಾಗಲೂ ಹೇಳುತ್ತಿದ್ದೆ. ಇಂದು ನೀವು ಗೆದ್ದಿದ್ದೀರಿ, ಏಕೆಂದರೆ ನೀವು ನಿಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದೀರಿ ಎಂದನು. ಅದೇ ದಿನ ಆರ್ಯನ್ ಮತ್ತು ಕಾವ್ಯ ಇನ್ನು ಮುಂದೆ ಅಮ್ಮ ಈ ಒಂಟಿತನದಲ್ಲಿ ಇರುವುದು ಬೇಡ ಎಂದು ನಿರ್ಧರಿಸಿದರು. ಅವರು ಅಮ್ಮನನ್ನು ತಮ್ಮ ಜೊತೆ ತಮ್ಮ ಮನೆಗೆ ಕರೆತಂದರು. ಆ ಮನೆ ಚಿಕ್ಕದಾಗಿದ್ದರೂ ಪ್ರೀತಿ ಮತ್ತು ಗೌರವದಿಂದ ತುಂಬಿತ್ತು. ಅಮ್ಮ ಈಗ ಬದಲಾಗಿದ್ದರು. ಅವರು ಕಬೀರ್ಗೆ ಕಥೆಗಳನ್ನು ಹೇಳುತ್ತಿದ್ದರು ಮತ್ತು ಕಾವ್ಯಾಳ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದರು. ಈಗ ಆ ಮನೆಯಲ್ಲಿ ಸೊಸೆ ಅಲ್ಲ, ಒಬ್ಬ ಮಗಳು ವಾಸಿಸುತ್ತಿದ್ದಳು. ಮೊದಲು ತಮಾಷೆ ನೋಡುತ್ತಿದ್ದ ನೆರೆಹೊರೆಯವರು ಇಂದು ಈ ಕುಟುಂಬವನ್ನು ಉದಾಹರಣೆಯಾಗಿ ನೀಡುತ್ತಿದ್ದರು. ಅಮ್ಮ ಆಗಾಗ್ಗೆ ಕಾವ್ಯಾಳ ಬಳಿ ಹೇಳುತ್ತಿದ್ದರು, ಮಗಳೇ, ನೀನು ನನ್ನನ್ನು ಕ್ಷಮಿಸಿದ್ದು ಮಾತ್ರವಲ್ಲದೆ ನನಗೆ ಹೊಸ ಜೀವನವನ್ನೂ ನೀಡಿದ್ದೀಯಾ. ದ್ವೇಷವನ್ನು ತನ್ನ ಮಮತೆ ಮತ್ತು ತಾಳ್ಮೆಯಿಂದ ಕೊಂದ ನಿಜವಾದ ಮಾಂತ್ರಿಕಿ ನೀನೇ ಎಂದು ಈಗ ನನಗೆ ಅರ್ಥವಾಯಿತು. ಈ ಕಥೆ ನಮಗೆ ಜೀವನದ ಕೆಲವು ಕಟುವಾದ ಮತ್ತು ಪ್ರಮುಖ ಸತ್ಯಗಳನ್ನು ಕಲಿಸುತ್ತದೆ. ಒಬ್ಬ ಪುರುಷನಿಗೆ ಅವನ ತಾಯಿ ಮತ್ತು ಹೆಂಡತಿ ಇಬ್ಬರ ಗೌರವವೂ ಅತ್ಯಗತ್ಯ. ತಾಯಿಯ ಹಕ್ಕು ಅವಳ ಜಾಗದಲ್ಲಿದೆ. ಆದರೆ ಹೆಂಡತಿಯ ಹಕ್ಕನ್ನು ಕಸಿದು ತಾಯಿಯ ಸೇವೆ ಮಾಡುವುದು ಪುಣ್ಯವಲ್ಲ, ಪಾಪ. ಯಾರನ್ನೂ ಅವಮಾನಿಸದೆಯೂ ಸತ್ಯಕ್ಕಾಗಿ ನಿಲ್ಲಬಹುದು ಎಂದು ಆರ್ಯನ್ ಸಾಬೀತುಪಡಿಸಿದನು. ದುರಾಸೆ ಮತ್ತು ದ್ವೇಷದಲ್ಲಿ ಮಾಡಿದ ಹೂಡಿಕೆ ಯಾವಾಗಲೂ ದುಃಖವನ್ನೇ ತರುತ್ತದೆ. ಅಮ್ಮ ಕಾವ್ಯಾಳ ಹಕ್ಕಿನಿಂದ ಕಸಿದುಕೊಂಡ ಹಣ ಅವರಿಗೆ ನೆಮ್ಮದಿ ನೀಡಲಿಲ್ಲ. ಅವರು ಪ್ರೀತಿಯನ್ನು ಸ್ವೀಕರಿಸಿದಾಗ ಅವರಿಗೆ ನೆಮ್ಮದಿ ಸಿಕ್ಕಿತು. ಸೇಡು ತೀರಿಸಿಕೊಳ್ಳುವುದರಿಂದ ಮನಸ್ಸಿಗೆ ಶಾಂತಿ ಸಿಗುವುದಿಲ್ಲ, ಬದಲಿಗೆ ಕ್ಷಮಿಸುವುದರಿಂದ ಕಹಿ ಮಾಯವಾಗುತ್ತದೆ ಎಂದು ಕಾವ್ಯ ತೋರಿಸಿಕೊಟ್ಟಳು. ಸಂಸ್ಕಾರವಹಿ ಅಂದ್ರೆ ದೌರ್ಜನ್ಯವನ್ನು ಸಹಿಸಿಕೊಂಡು ಬಗ್ಗದೆ ಅದನ್ನು ಪ್ರೀತಿಯಿಂದ ಗೆಲ್ಲಲು ಕಲಿಸುವುದು. ವರದಕ್ಷಿಣೆ ತರಲಿಲ್ಲ ಎಂಬ ಕಾರಣಕ್ಕೆ ಬೇರೊಬ್ಬರ ಮಗಳಿಗೆ ಕಿರುಕುಳ ನೀಡುವುದು ಘೋರ ಅಪರಾಧ. ಮಕ್ಕಳು ದೇವರ ಕೊಡುಗೆ. ಅವರನ್ನು ಬಂಜೆ ಅಥವಾ ಶಕುನವಿಲ್ಲದವರು ಎಂದು ಕರೆಯುವುದು ದೇವರಿಗೆ ಮಾಡುವ ಅವಮಾನ. ಮನೆ ಇಟ್ಟಿಗೆ ಮತ್ತು ಸಿಮೆಂಟ್ನಿಂದಲ್ಲ, ಸಂಬಂಧಗಳ ಗೌರವ ಮತ್ತು ನಂಬಿಕೆಯಿಂದ ನಿರ್ಮಿಸಲ್ಪಡುತ್ತದೆ. ಎಲ್ಲಿ ಸತ್ಯ ಮತ್ತು ನ್ಯಾಯದ ಅಡಿಪಾಯವಿರುತ್ತದೆಯೋ ಅಲ್ಲಿ ದೇವರು ನೆಲೆಸುತ್ತಾನೆ. ಸ್ನೇಹಿತರೆ, ಈ ಕಥೆ ಸಂಪೂರ್ಣವಾಗಿ ಕಾಲ್ಪನಿಕವಾಗಿದೆ. ಇದರಲ್ಲಿ ತೋರಿಸಲಾದ ಎಲ್ಲಾ ಪಾತ್ರಗಳು, ಸ್ಥಳಗಳು, ಘಟನೆಗಳು ಮತ್ತು ಸಂಭಾಷಣೆಗಳನ್ನು ಮನರಂಜನೆ ಮತ್ತು ಪ್ರೇರಣೆಯ ಉದ್ದೇಶಕ್ಕಾಗಿ ಮಾತ್ರ ಪ್ರಸ್ತುತಪಡಿಸಲಾಗಿದೆ. ಯಾವುದೇ ಜೀವಂತ ಅಥವಾ ಮೃತ ವ್ಯಕ್ತಿ, ನಿಜವಾದ ಕುಟುಂಬ ಅಥವಾ ಘಟನೆಯೊಂದಿಗೆ ಯಾವುದೇ ಹೋಲಿಕೆಯಿದ್ದರೆ ಅದು ಕಾಕತಾಳೀಯವೆಂದು ಪರಿಗಣಿಸಲಾಗುತ್ತದೆ. ಯಾವುದೇ ಸಮಾಜ, ವರ್ಗ, ಮಹಿಳೆ ಅಥವಾ ಕುಟುಂಬದ ಭಾವನೆಗಳನ್ನು ನೋಯಿಸುವುದು ನಮ್ಮ ಉದ್ದೇಶವಲ್ಲ. ಹಾಗಾದರೆ ಸ್ನೇಹಿತರೆ, ನಮ್ಮ ಇಂದಿನ ಈ ಕಥೆ ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಇಂತಹದೇ ಕಥೆಗಳನ್ನು ಕೇಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಈ ಕಥೆಗೆ ಒಂದು ಲೈಕ್ ಕೂಡ ನೀಡಿ, ಜೊತೆಗೆ ಶೇರ್ ಕೂಡ ಮಾಡಿ. ಮತ್ತು ಹೌದು ಸ್ನೇಹಿತರೆ, ನೀವು ಈ ಕಥೆಯನ್ನು ಯಾವ ನಗರದಿಂದ ಕೇಳುತ್ತಿದ್ದೀರಿ ಎಂಬುದನ್ನು ಕಾಮೆಂಟ್ ಮಾಡಿ ನಿಮ್ಮ ನಗರದ ಹೆಸರನ್ನು ತಪ್ಪದೆ ತಿಳಿಸಿ. ಧನ್ಯವಾದಗಳು.